ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಬೆಂಗಳೂರಿನಲ್ಲಿ ಏನು ಮಂತ್ರಿ ಮಾಲ್ ಇತ್ತು, ಅದರ ಹಿಂದಿನ ಗೋಡೆ ಕುಸಿದ ಸುದ್ದಿ ಇದೆ. ಅದು ಕೇವಲ ಯಾವುದೋ ಒಂದು ಮಾಲ್ಗೆ ಸಂಬಂಧಪಟ್ಟಿದ್ದು ಅಂತ ನಾವು ಚರ್ಚೆ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಮಾಲ್ಗಳು ಬೆಂಗಳೂರಿನಲ್ಲಿವೆ, ಯಾವ್ಯಾವ ಮಾಲ್ಗಳು ಹೇಗಿವೆ, ಯಾವ್ಯಾವುದು ಕಾನೂನನ್ನು ಉಲ್ಲಂಘಿಸಿವೆ, ಏನೇನು ಆ ಬಗ್ಗೆ ಕೂಡ ಇವತ್ತು ನಾವು ಆ ಸುದ್ದಿಯನ್ನು ಕೊಟ್ಟ ಮೇಲೆ ಚರ್ಚೆ ಮಾಡ್ತೀವಿ. ಹಾಗೆಯೇ ನಿಮ್ಗೆ ಗೊತ್ತಿರ್ಬೋದು, ATMನಿಂದ ನೀವು ತೆಗೆಯಬೇಕಾದ ಹಣ ಇದೆಯಲ್ಲ, ಅದು 4,500 ರೂಪಾಯಿಯಿಂದ ವಾರಕ್ಕೆ 10,000 ರೂಪಾಯಿಗೆ ವಿಸ್ತರಣೆ ಮಾಡಲಾಗಿದೆ. ಏನು ಉತ್ತರ ಪ್ರದೇಶದ ರಾಜಕಾರಣ ಯಾವುದು ಟರ್ನ್ಗಳನ್ನ ತಗೋತಾ ಇದೆ. ಈಗ ಸಮಾಜವಾದಿ ಪಕ್ಷದ ಸೈಕಲನ್ನು ಅಖಿಲೇಶ್ ಹತ್ತಿ ಓಡಿಸಲಿದ್ದಾರೆ, ಸೈಕಲ್ ಹೊಡೆಯಲಿದ್ದಾರೆ. ಅಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ, ಆ ಸುದ್ದಿ ಇದ್ದೆ. ಹಾಗೆ ಕೇಂದ್ರ ಮಹಿಳಾ ಆಯೋಗ ಏನಿದೆ ಅದು ರಾಜ್ಯದ ಗೃಹ ಸಚಿವರಿಗೆ ನೋಟಿಸ್ ನೀಡಿದೆ. ಅದಕ್ಕೆ ಪ್ರತಿಯಾಗಿ KPCC ಕಾನೂನು ಘಟಕ ಅವರಿಗೆ ಇನ್ನೊಂದು ನೋಟಿಸ್ ನೀಡಿದೆ. ಆ ಸುದ್ದಿನೂ ಇದೆ. ಯಥಾ ಪ್ರಕಾರ ನನ್ನ ಜೊತೆ ಅತಿಥಿಗಳಿರ್ತಾರೆ, ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. ಕುಸಿದು ಹೋದ ಮಂತ್ರಿ ಮಾಲ್ ಹಿಂಭಾಗದ ಗೋಡೆ, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ, ಬಿತ್ತು ಮಾಲ್ಗೆ ಬೀಗ. ಸಚಿವರಿಗೆ ಕೇಂದ್ರ ಮಹಿಳಾ ಆಯೋಗದ ನೋಟಿಸ್. ಪ್ರತಿಭಟಿಸಿದ KPCCಯಿಂದ ಕ್ಷಮೆಯಾಚನೆಗೆ ಆಗ್ರಹ, ಪ್ರತಿ ನೋಟಿಸ್ ಜಾರಿ. ಜಿಲ್ಲಾ ಮಟ್ಟದ ನಾಯಕರಲ್ಲೂ BSY ಈಶ್ವರಪ್ಪ ಪರ ವಿರೋಧ. ನಾಳಿನ RSS ಬೈಠಕ್ನಲ್ಲಿ ನಡೆಯಲ್ವಂತೆ ಸಂಧಾನ. ಕೊನೆಗೂ ಸೈಕಲ್ ಏರೇ ಬಿಟ್ಟ ಅಖಿಲೇಶ್ ಸಿಂಗ್ ಯಾದವ್. ಕಾನೂನು ಹೋರಾಟದಲ್ಲಿ ಮುಲಾಯಂಗೆ ಮುಖಭಂಗ, ಇಬ್ಬಾಗದತ್ತ ಸಮಾಜವಾದಿ ಪಕ್ಷ. ಎರಡು 2014ರಲ್ಲಿ ಮಾಡಿಕೊಂಡ ಸುಧಾರಣೆಗಳೇ ಬೌಲರ್ಗಳ ಬೆವರಿಳಿಸೋಕೆ ಕಾರಣ ಅಂತೆ ಬ್ಯಾಟಿಂಗ್ ಸೀಕ್ರೆಟ್ ಬಿಚ್ಚಿಟ್ಟ ಕ್ಯಾಪ್ಟನ್ ಕೊಹ್ಲಿ. ಪ್ರಿಯ ವೀಕ್ಷಕರೇ, ಒಂದೊಂದೇ ಸುದ್ದಿಯತ್ತ ನಾವು ಗಮನ ಹರಿಸೋಣ. ಸುದ್ದಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಅತಿಥಿಗಳ ಪರಿಚಯವನ್ನು ತಮಗೆ ಮಾಡಿಕೊಡ್ತೀನಿ. ನನ್ನ ಬಲಭಾಗದಲ್ಲಿ ನಮ್ಮ ಸುದ್ದಿ ವಾಹಿನಿಯ ಸಂಪಾದಕೀಯ ಸಲಹೆಗಾರರಾದ NS ಶಂಕರ್ ಇದ್ದಾರೆ. ಹಾಗೆ ಅವರ ಪಕ್ಕದಲ್ಲಿ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆಗಿರುವ MK ಭಾಸ್ಕರ್ ರಾವ್ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರೋ GA ಭಾವ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿ ಒಬ್ಬರು ಬರಬೇಕು, ಇನ್ನೂ ಬಂದಿಲ್ಲ. ಅವ್ರ ಸೀಟ್ ಖಾಲಿ ಇದೆ, ಯಾವಾಗ ಬಂದು ಆಕ್ಯುಪೈ ಮಾಡ್ತಾರೋ ಗೊತ್ತಿಲ್ಲ. ಮೊದಲ ಸುದ್ದಿಯತ್ತ ಈಗ ನಾವು ನೋಡೋಣ. ಅದು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್. ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಶಾಪಿಂಗ್ಗೆ ಅಂತ ಬರ್ತಾರೆ. ಆದರೆ ದುಡ್ಡು ಮಾಡೋದಕ್ಕೆ ದೊಡ್ಡ ದೊಡ್ಡ ಕಟ್ಟಡ ಕಟ್ಟೋ ಜನ ಸುರಕ್ಷತೆಯ ಬಗ್ಗೆ ಎಷ್ಟು ಗಮನ ಹರಿಸ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಕ್ಕಿದ್ದಂತೆ ಮಂತ್ರಿ ಮಾಲ್ನ ಹಿಂಬದಿಯ ಗೋಡೆ ಕುಸಿದಿರೋದು ಇಂತಹ ಅನುಮಾನಗಳನ್ನು ಹೆಚ್ಚಿಸೋ ಹಾಗೆ ಮಾಡಿದೆ. ಮಂತ್ರಿ ಮಾಲ್ನ ಹಿಂಬದಿ ಗೋಡೆ ಕುಸಿತ, ಕ್ಷಣಾರ್ಧದಲ್ಲಿ ತಪ್ಪಿ ಹೋಯ್ತು ದೊಡ್ಡ ದುರಂತ. ಕುಸಿದು ಬಿದ್ದಿರುವ ಗೋಡೆ, ಜನರನ್ನ ನಿಯಂತ್ರಿಸೋಕೆ ಹರಸಾಹಸ ಪಡ್ತಿರೋ ಪೊಲೀಸರು. ಗೋಡೆ ಕುಸಿತದಿಂದ ಟ್ರಾಫಿಕ್ ಜಾಮ್ ಕಿರಿಕಿರಿ. ಇದು ಬೆಂಗಳೂರಿನ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಬಳಿ ಕಂಡುಬಂದಿರೋ ದೃಶ್ಯ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ನೋಡ್ತಿದ್ದಂಗೆ ನೆಲಕ್ಕುರುಳಿದೆ. ಘಟನೆಯಲ್ಲಿ ಮಾಲ್ನ ಮಹಿಳಾ ಸಿಬ್ಬಂದಿ ಲಕ್ಷ್ಮಮ್ಮ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಹತ್ತಿರದ KC ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಂತ್ರಿ ಮಾಲ್ಗೆ ಬೀಗ ಹಾಕಿಸಿದ ಪಾಲಿಕೆ, ಘಟನೆಗೆ ಕಾರಣವಾಯ್ತಾ ಕಳಪೆ ಕಾಮಗಾರಿ. ಮಂತ್ರಿ ಮಾಲ್ನ ಹಿಂಭಾಗದಲ್ಲಿ ಅಳವಡಿಸಿದ್ದ AC ಪೈಪ್ನಿಂದ ಗೋಡೆ ಕುಸಿದ ಪರಿಣಾಮ ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಉಂಟಾಗಿತ್ತು. ಗೋಡೆ ಕುಸಿದ ಪರಿಣಾಮ ಮಾಲ್ನಲ್ಲಿದ್ದ ಜನರನ್ನ ಹೊರಗಡೆ ಕಳುಹಿಸಿದ್ರು.
ಅಲ್ಲದೆ ಮಾಲ್ನ ಮಲ್ಟಿಪ್ಲೆಕ್ಸ್ನಲ್ಲಿ ನಡೆಯುತ್ತಿದ್ದ ಚಿತ್ರಗಳನ್ನ ಅರ್ಧಕ್ಕೆ ನಿಲ್ಲಿಸಿ ಮುಂಜಾಗರೂಕತೆಯಿಂದ ಜನರನ್ನ ಹೊರಗಡೆ ಕಳಿಸಿದ್ರು. ಇನ್ನು ಗೋಡೆ ಕುಸಿತದ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಬಿಬಿಎಂಪಿ ಮೇಯರ್ ಪದ್ಮಾವತಿ ಘಟನೆಯ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದಾರೆ. ಇನ್ನು ಗೋಡೆ ಕುಸಿತಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ರು. ಮಂತ್ರಿ ಮಹಲ್ ಏನು ಆ್ಯಕ್ಟಿವಿಟೀಸ್ ಇದೆ ಅಷ್ಟು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ಫರ್ದರ್ ನಮ್ಮ ರಿಪೋರ್ಟ್ ಬರೋ ತನಕ ಎಲ್ಲ ಸ್ಟಾಪ್ ಮಾಡಿ ನಾವೇನು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತ ತಪ್ಪಿತಸ್ಥರು ಅಂತ ಕಂಡು ಬಂದಂಥ ಸಮಯದಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ವಿತ್ಡ್ರಾ ಮಾಡ್ಕೊಳ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇದೆ, ಎಲ್ಲ ಇದ್ಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡಿದೆ ಇವ್ರು ಇಷ್ಟ ಬಂದಾಗೆ ಫ್ಲೋರ್ಗಳು ಕಟ್ಕೊಂಡು ಹೋಗ್ತಾನೆ ಇದೆ, ಸಾರ್ವಜನಿಕರಿಗೆ ತೊಂದರೆ ಆದಂಥ ಸಮಯದಲ್ಲಿ. ಇನ್ನು ಘಟನೆ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಕಟ್ಟಡದ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದ್ದಾರೆ. ಜೊತೆಗೆ ಘಟನೆ ನಡೆದ ಸ್ಥಳಕ್ಕೆ ಮೇಯರ್, ಉಪಮೇಯರ್ ಭೇಟಿ ನೀಡಿದ್ದು ಪ್ರಕರಣ ಸಂಬಂಧ ಸಮಗ್ರ ಮಾಹಿತಿ ಕಲೆ ಹಾಕುವಂತೆ ಸೂಚಿಸಿದ್ದಾರೆ. ಜೊತೆಗೆ ನಗರದಲ್ಲಿ ತಲೆ ಎತ್ತಿರುವ ಬೃಹತ್ ಕಟ್ಟಡಗಳ ಬಗ್ಗೆ ಕೂಡ ವರದಿ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಮ್ಮ ಮೇಯರ್ ಅವರಿಗೆ ಕಮಿಷನರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಸ್ಪಾಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ನಾವು ಅದು ರೀತಿಯಲ್ಲಿ ಅವ್ರ ರಿಪೋರ್ಟ್ ಮೇಲೆ ಕ್ರಮ ತಗೊಳ್ತಾರೆ. ಇಮಿಡಿಯೇಟ್ ಅವರೇ ಕ್ರಮ ತಗೊಳ್ತಾರೆ. ಸರಿ, ಮೇಯರ್ ಅವರು ಮತ್ತು ಕಮಿಷನರ್ ಸ್ಪಾಟ್ ನೋಡಿ, ಇದು ಫಸ್ಟು ಕಮಿಷನರ್ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಬೇರೆ ಬಿಲ್ಡಿಂಗ್ ಸಮೇತ ಸೇಫ್ಟಿ ಚಾರ್ಜ್ ಮಾಡಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡು. ಇನ್ನು ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ರು. ಅವಘಡಕ್ಕೆ ಸಂಬಂಧಿಸಿದಂತೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲಕ್ಷ್ಮೀಪತಿ ಜೊತೆ ಶರತ್ ಶರ್ಮಾ, ಕ್ರೈಮ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು. ಎಸ್, ಅದೃಷ್ಟವಶಾತ್ ಯಾವ ಸಾವು ನೋವು ಸಂಭವಿಸಿಲ್ಲ. ಯಾಕೆಂದರೆ ಮಂತ್ರಿ ಮಾಲ್ ಸದಾ ಜನರಿಂದ ತುಂಬಿರುವಂತಹ ಒಂದು ಮಾಲ್ ಅದು. ಆದರೆ ಇಲ್ಲಿರುವ ಪ್ರಶ್ನೆಗಳು ಅಂತಂದರೆ ಈ ಮಾಲ್ನ ಸುರಕ್ಷತೆಯ ಬಗ್ಗೆ. ಎಸ್, ಇದರ ಬಗ್ಗೆ 2010ರಲ್ಲೇ ಒಂದು ಪ್ರತಿಭಟನೆ ನಡೆಯುತ್ತೆ. ಡಾಕ್ಟರ್ ಯು ಆರ್ ಅನಂತಮೂರ್ತಿ, ದೊರೆಸ್ವಾಮಿ ಮೊದಲಾದವರು ಪ್ರತಿಭಟನೆ ಮಾಡ್ತಾರೆ. ಅದಾದ ಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. 24 ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ನಾಗರಾಜ್ ಅವರು 2010ರಲ್ಲೇ ಅವರು ಮಹಾನಗರ ಪಾಲಿಕೆಯ ಸಭೆಯಲ್ಲೇ ಹೇಳ್ತಾರೆ. ಸೊ ಹಾಗಿದ್ದರೆ ಮಂತ್ರಿ ಮಾಲ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳೋದು? ಇದೊಂದು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಸುಮಾರು 18 ಮಾಲ್ಗಳು ಯಾವ ರೀತಿಯ ಕಾನೂನು ಉಲ್ಲಂಘಿಸಿವೆ ಅನ್ನೋ ವಿವರ ಕೂಡ ನನ್ನ ಹತ್ರ ಇದೆ. ಅದರ ಬಗ್ಗೆನೂ ಚರ್ಚೆ ಮಾಡ್ತೇನೆ. ಎಸ್ ಬಾಬಾ, ಮೊದಲನೇದಾಗಿ ಕೇಳೋದು, ಎಸ್, ಅದೃಷ್ಟವಶಾತ್ ಪುಣ್ಯ ಸಾವು ಸಂಭವಿಸಿಲ್ಲ, ಅದಕ್ಕೆ ನಾವೆಲ್ಲ ಸಂತೋಷ ಪಡಬೇಕು. ಆದರೆ ಇಬ್ಬರು ಸ್ಥಿತಿ, ಅದರಲ್ಲಿ ಒಬ್ಬರ ಸ್ಥಿತಿ ತುಂಬ ಗಂಭೀರ ಆಗಿದೆ. ಯಾರು ಈ ರೀತಿ ಪ್ರತಿಭಟನೆ ಆದ್ರೂ ಕೂಡ 2010ರಲ್ಲಿ ಮೊದಲನೇ ಪ್ರತಿಭಟನೆ ಆಗುತ್ತೆ, ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಆರಾಮ್ಸೆ ಮಂತ್ರಿ ಮಾಲ್ ನಡೀತಾ ಇದೆ. ಥ್ಯಾಂಕ್ ಗಾಡ್, ತಾವು ಹೇಳಿದಾಗೆ ಪುಣ್ಯಕ್ಕೆ ಯಾರು ಜನರು ಜಾಸ್ತಿ ಪ್ರಾಣ ಹಾನಿ ಆಗಲಿಲ್ಲ. ಇಲ್ಲದ್ರೆ ನೋಡಿದ ಪರಿಸ್ಥಿತಿ ನೋಡಿದ್ರಂಥ ಇಂಥ ಜನನಿಬಿಡ ಒಂದು ಮಂತ್ರಿ ಮಾಲ್ನಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತಂದರೆ ನಿಜವಾಗಿಯೂ ಭಾಳ ಒಂದು ಗಂಭೀರವಾದ ವಿಷಯ. ಎಲ್ಲ ಇದು ಏನಾಗಿದೆ ಅಂತಂದರೆ ಪ್ರತಿಯೊಂದು ಕಟ್ಟಡಕ್ಕೂ ಹಲವಾರು ನಿಯಮಗಳು ಮೊದಲಿಂದ ಇದೆ. ಒಂದು ಪರ್ಮಿಷನ್ ತೊಗೊಳಗೂ, ಸ್ಯಾಂಕ್ಷನ್ ಪ್ಲ್ಯಾನ್ ತೊಗೊಳಕ್ಕೂ, ಫೈರ್ ಫೋರ್ಸಿಂದ ಹಿಡಿದು, ಟ್ರಾಫಿಕ್ಕಿಂದ ಹಿಡಿದು, ಆ ಕಡೆ ಪೊಲ್ಯೂಷನ್ ಬೋರ್ಡ್ ಬೇಕಾದಷ್ಟು ಅದು ತೊಗೊಳಕ್ಕೆ ಅಲ್ಲಿ ಇಲ್ಲಿ ಹೋಗಿ ತಿರ್ಗಾಡ್ಕೊಂಡು ಎಲ್ಲ ಪರ್ಮಿಷನ್ ತೊಗೋತಾರೆ. ಮತ್ತು ಕಟ್ಟಡದ ಕ್ವಾಲಿಟಿ ಕೂಡ, ಅದರ ಬಗ್ಗೆ ಕೂಡ ನೀತಿ ನಿಯಮಗಳೆಲ್ಲ ಇದಾವೆ. ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮೊದಲು ಕೂಡ 2010 ಫಾರ್ ಯುವರ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ಅನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಒತ್ತಾಯ ಆಯ್ತು. ಆದರೂ ಕೂಡ ಇಂಥ ಪರಿಸ್ಥಿತಿ ಈಗ ನೋಡಿ, ಅದರ ನಿದರ್ಶನ ಅದಕ್ಕೆ ಅದರಲ್ಲಿ ಒಂಥರ ಈ ಭ್ರಷ್ಟಾಚಾರ, ಈ ಶ್ರೀಮಂತರ ದುಡ್ಡಿದ್ದವ್ರು ಏನು ಬೇಕಾದ್ರೂ ಮಾಡ್ಬೋದು, ಯಾವ ಬಿಲ್ಡಿಂಗಾರು ಕಟ್ಬೋದು, ಯಾರು ಸತ್ರು ಚಿಂತೆ ಇಲ್ಲ, ಯಾರ ಜೀವಕ್ಕೂ ಬೆಲೆ ಇಲ್ಲ. ಇಂಥದ್ದು ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ನಮ್ಮ ಮುಂದೆ. ಇದರಿಂದ ಆಗಿದ್ದ ಪರಿಣಾಮ ಇವತ್ತು ಈ ರೀತಿ ಆಗ್ತಾ ಇದೆ. ನಿಜವಾಗಿಯೂ ಇನ್ನು ಮುಂದೆ ಆದರೂ ಮುಂದಿನ ಬಗ್ಗೆ ಭಾಸ್ಕರ್, ಒಂದು ಮಂತ್ರಿ ಮಾಲ್ ಎಲ್ಲರಿಗಿಂತ ಸರ್ಕಾರಕ್ಕಿಂತ ದೊಡ್ಡವರು. ಅವನು ಸುಶೀಲ್ ಮಂತ್ರಿನ ಯಾರ ಮಂತ್ರಿ 2010ರಲ್ಲಿ ರಸ್ತೆಗಿಳಿದು ಅನಂತಮೂರ್ತಿ ಅಂತವರು, ದೊರೆಸ್ವಾಮಿ ಅಂತವರು ಹೋರಾಟ ಮಾಡ್ತಾರೆ. ಎಸ್, ಅದಾದ ಮೇಲೂ ಅವರು ಯಾವ್ಯಾವ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಮಹಾನಗರ ಪಾಲಿಕೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಮಾಲ್ ಆರಾಮ್ಸೆ ಇರುತ್ತೆ. ಈಗ ಎಚ್ಚೆತ್ಕೋತಾರೆ, ಏನು ಗೊತ್ತಿಲ್ಲ ನನಗೆ. ಬಟ್ ಗೋಡೆ ಹಿಂದೆ ಕುಸಿಯುತ್ತೆ,
ಇಸು ಯಾರಾದರೂ ಜನ ಇದ್ರೆ ಸಾವು ಸಂಭವಿಸಿದ್ರೆ ಯಾರದಕ್ಕೆ ಹೊಣೆಗಾರರು ಬಾಸ್? ಈಗ ನೋಡಿ, ಈಗ ನೀವು ಇನ್ನಾದರೂ ಎಚ್ಚೆತ್ತುಕೊಳ್ತಾರೇನೋ ಅನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ನನಗೆ ಆ ವಿಶ್ವಾಸ ಇಲ್ಲ. ಯಾಕೆಂದರೆ ಬೆಂಗಳೂರಿನ ದೇಶದ ಕತ್ತೆ ಬಿಡೋಣ, ಬೆಂಗಳೂರಿನಲ್ಲೇ ಇಂಥ ಘಟನೆಗಳು ಆಗ್ತಾ ಇರೋದು ಇದು ಮೊದಲನೇ ಬಾರಿ ಅಲ್ಲ. ಈ ರೀತಿ ಕಟ್ಟಡಗಳು ನಿರ್ಮಾಣ ಹಂತದಲ್ಲಿ ಕುಸಿಯೋದು ಇತ್ತೀಚೆಗೆ ಕೂಡ ಆಗಿತ್ತು. 3-4 ಜನ ಅದರಲ್ಲಿ ಸತ್ತ ಕೆಳಗಡೆ ಅದಾಯ್ತು. ಒಂದು ಫ್ಲ್ಯಾಟು ಹಿಡಿತಾ ಹೀಗೆ ವಾಲಿ ಬಿದ್ದಿದ್ದನ್ನು ನಾವು ನೋಡಿದ್ದೇವೆ. ನೋಡಿ, ನಿಮ್ಮ ಮನೆಯಲ್ಲಿ ನೀವು ಮೆಟ್ಲಿದ್ರೆ 5 ಮೆಟ್ಲಿದ್ರೆ 5 ಮೆಟ್ಲು ಹತ್ತೋದು ಕಷ್ಟ ಆಗುತ್ತೆ ಹೇಳಿ ಅದನ್ನು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡೋಣ ಅಂತ ಹೇಳಿ ನೀವು 6ನೇ ಮೆಟ್ಲು ನೀವು ಜೋಡಿಸಿ ಕಾರ್ಪೊರೇಷನ್ನವ್ರು ಬಂದು ಹೇಳ್ತಾರೆ ನೀವು ಬಿಲ್ಡಿಂಗು ಇದನ್ನು ನಿಮಗೆ ಸ್ಯಾಂಕ್ಷನ್ ಆಗಿರೋ ಪ್ಲ್ಯಾನನ್ನು ನೀವು ವೈಲೇಟ್ ಮಾಡ್ತಿದ್ದೀರಿ ಅಂತೇಳಿ ಹೇಳ್ತಾರೆ ಅವರು. ಇಂತಿಂಥ ದೊಡ್ಡ ದೊಡ್ಡ ತಿಮಿಂಗಲುಗಳಿದ್ದಾರಲ್ಲ ಇವರೆಲ್ಲರೂ, ಇವ್ರು ಮಾಡೋ ವೈಲೇಷನ್ನಿಗೆ ಈ BJP ಅಂದರೆ ಸರ್ಕಾರ ನಗರ ಪಾಲಿಕೆನೇ ಪಟ್ಟಿ ಮಾಡಿರೋ ಪ್ರಕಾರ ಅವರು 20ಕ್ಕಿಂತ ಹೆಚ್ಚು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಅದನ್ನು ಗಲಾಟೆ ಆಗಿದೆ, ಕಾರ್ಪೊರೇಟರ್ಗಳು ಗಲಾಟೆ ಮಾಡಿದ್ದಾರೆ ಆ ಜಾಗದಲ್ಲಿ. ಆದರೆ ಕಾರ್ಪೊರೇಟರ್ಗಳು ಒಂದೇ ಸಾರಿಗೆ ಅದು ಯಾಕೆ ಬಾಯಿ ಮುಚ್ಚಿಕೊಂಡ್ರು? 2010 ಈಗ ನಮ್ಮ ಜಾಯಿನ್ ಆದಂತ ಪ್ರಕಾಶ್ ಶೇಷರಾಘವಾಚಾರ್ಯ ಕೂಡ ಅವಾಗ ಹೋರಾಟದಲ್ಲಿ ಇದ್ರು ಅಂತ ನನ್ನ ನೆನಪು. ಸೊ ನೀವು ಒಟ್ಟು ಮಾಡಿದ್ರಿ 2010ರಿಂದ 7 ವರ್ಷಗಳ ಕಾಲ ಮಹಾನಗರ ಪಾಲಿಕೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಆಗ ಪ್ರತಿಪಕ್ಷದ ನಾಗರಾಜ ನಾಯಕರಾದವರು ಹೇಳ್ತಾರೆ ಇಂತಿಂಥ ವೈಲೇಷನ್ ಆಗಿದೆ, ಅವ್ರಿಗೆ ಕೊಟ್ಟಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟನ್ನು ವಾಪಸ್ ಪಡಬೇಕು ಅನ್ನೋ ಒತ್ತಾಯ ನಡೆಯುತ್ತೆ. ಅದರ ನಂತರ ಏನೂ ಆಗಲ್ಲ. ಶಂಕರ್, ಇದು ಹಾಗೆ ನಡ್ಕೊ ಬರುತ್ತೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರಿಲಿರುವ ಬಹುತೇಕ ಮಾಲ್ಗಳು 18 ಮಾಲ್ಗಳು ನಾನು ಕೊಡ್ತೇನೆ ಯಾವುದಾದ್ರು ವೈಲೇಟ್ ಮಾಡಿದ್ದಾರೆ ಕ್ರಮನೇ ತಗೊಳ್ಳ ಅಧಿಕಾರಿಗಳು ಏನು ಮಾಡ್ತಾರೆ ಕೂತ್ಕೊಂಡು? ಅದೇ ಈ ಮಂತ್ರಿ ಮಾಲ್ ಆ್ಯಕ್ಚುಲಿ ಇದು ಶುರುವಿನಿಂದಾನು ಕಾಂಟ್ರವರ್ಸಿನಲ್ಲೇ ಇದೆ. ಶುರುಗೆ ರೈಟ್ ಫ್ರಮ್ ದ ಬಿಗಿನಿಂಗ್ ಇವ್ರಿಗೆ ಜಾಗ ಎನ್ಕ್ರೋಚ್ ಮಾಡಿದ್ದಾರೆ, ಇವ್ರದ್ದು ಅಲ್ಲದೆ ಇರೋ ಜಾಗನ ಇವ್ರು ಆಕ್ರಮಿಸ್ಕೊಂಡಿದ್ದಾರೆ, ಅದ್ರ ಮೇಲೆ ಅದು ರಾಜಕಾಲುವೆನ ಅದ್ರ ಮೇಲೆ ಕಟ್ಟಿದ್ದಾರೆ. ಈ ಥರ ಸುಮಾರು ರೂಲ್ಸ್ಗಳನ್ನು ವೈಲೇಟ್ ಮಾಡಿದ್ದಾರೆ ಅಂತ ಪದೇ ಪದೇ ಇದು ಬಂದೇ ಇದೆ. ಅನಂತಮೂರ್ತಿ ಅಂತವರು ಅವರೆಲ್ಲರೂ ಅದು ಪ್ರತಿಭಟನೆ ಮಾಡಿ ಇದನ್ನು ಒಡೆದಾಕಿ ಅಂತ ಹೇಳಿದ್ರು ಅವರು. ಎಸ್, ಆದರೆ ಇದೇನಾಗುತ್ತೆ, ಈ ಥರದ್ದು ಇದು ಭಾಳ ದೊಡ್ಡ ಕುಳುಗಳು ಇದ್ರ ಹಿಂದೆ ಇರುವಾಗೆಲ್ಲ ಕಾನೂನು ಕಣ್ಣು ಮುಚ್ಕೊಂಡು ನೀವು ಭ್ರಷ್ಟತೆ ಯಾವ ಪ್ರಮಾಣದಲ್ಲಿ ಇದೆ ಅಂದ್ರೆ ಬ್ಯೂರೋಕ್ರಸಿ, ಅದರಿಂದ ಪೊಲಿಟಿಕಲ್ ಆದ ಒಂದು ಬೆಂಬಲನೂ ಇರ್ಬೋದು, ಇಲ್ಲದೆ ಇರ್ಬೋದು. ನಾನು ನೋಡದೆ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ಆದ್ರೆ ಬ್ಯೂರೋಕ್ರಸಿ ಈ ರೀತಿ ನಡೀತಾ ಬಂದ್ರೆ ಬೆಂಗಳೂರಲ್ಲಿ ಇದೊಂದೇ ಮಾಲ್ ಅಲ್ಲ, ಹೌದು 18 ಮಾಲ್ಗಳಿಗೆ ನೋಟಿಸ್. ಎಸ್ ಪ್ರಕಾಶ್, ವೆಲ್ಕಮ್ ಟು ದ ಶೋ ಅಂಡ್ ಐ ವಾಂಟ್ ಟು ನೋ. ಎಸ್, ಏನು ಮಂತ್ರಿ ಮಾಲ್ ಇವತ್ತು ನಾವು ಮಾತಾಡ್ತಾ ಇದ್ದೇವೆ, ಅದೃಷ್ಟವಶಾತ್ ಜೀವಹಾನಿ ಆಗಿಲ್ಲ. ಆದ್ರೆ 2010ರಿಂದ ಅದರ ವಿರುದ್ಧ ಹೋರಾಟಗಳು ನಡೆದಿವೆ. ಅವರು ಯಾವ್ದಾದ್ರು ವೈಲೇಟ್ ಮಾಡಿದ್ದಾರೆ ಕಾನೂನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಇವತ್ತೊಂದು ಸಂಭವಿಸಿದೆ. ಈಗಲಾದ್ರೂ ಎಸ್ ನಾವು ಶುಡ್ ಡಿಸ್ಕಸ್ ಅಬೌಟ್ ದಟ್. ಎಸ್, ಯುವರ್ ರಿಯಾಕ್ಷನ್? ಇಲ್ಲ, ಬೆಂಗಳೂರಲ್ಲಿ ಈ ರೀತಿ ಅನೇಕ ನಿರ್ಮಾಣ ಹಂತದ ಕಟ್ಟಡಗಳು ಏನು ಬಿದ್ದು 10 ಜನರ ಪ್ರಾಣ ಹೋಗಿದೆ. ಆ ಯಾವುದೇ ಪ್ರಕರಣದಲ್ಲೂ ಕೂಡ ಅಪರಾಧಿಗಳಿಗೆ ಶಿಕ್ಷೆ ಆಗೇ ಇಲ್ಲ. ಇದು ಇವತ್ತೇನೋ ಒಂದು ನೀವು ಹೇಳ್ದಂಗೆ ಅದೃಷ್ಟವಶಾತ್ ಒಂದು ಸಣ್ಣ ಅಪಾಯದಲ್ಲಿ ಇದು ಪಾರಾಯಿತು. ಆದರೆ 10 ಜನ ಸತ್ತಿರುವಂಥ ಬಿಲ್ಡಿಂಗ್ಗಳ ಮೇಲೆ ಅವ್ರ ಮೇಲೆ ಇವತ್ತರೆಗೂ ಕ್ರಿಮಿನಲ್ ಮೊಕದ್ದಮೆನೂ ಇಲ್ಲ, ಅವ್ರ ಮೇಲೆ ಕೇಸು ಇಲ್ಲ. ಆದರೆ ನಾವು ಜನರ ಪ್ರಾಣದ ಜೊತೆನೂ ಆಟ ಆಡ್ತೀವಿ. ಆ ಕಾನೂನು ಅಂತ ಇರೋವಂಥದ್ದು ಅದು ಕೇವಲ ವಸೂಲಿಗೆ ಅದು ದಾರಿ ಆಗಿಬಿಟ್ಟಿದೆ. ಅದು ಏನೇ ವಯೋಲೇಷನ್ಗಳು ಬೇರೆ ಮಾಡಿದ್ರು ಕೂಡ ಅದನ್ನು ಕಣ್ಣು ಮುಚ್ಕೊಂಡು ನೋಡಿಕೊಂಡು ಅದನ್ನ ಹಿಡ್ಕೊಂಡು ಅವ್ರ ಹತ್ರ ವಸೂಲಿ ಮಾಡ್ತಾರೆ ವಿನಃ ಅದನ್ನು ತೆಗೆಸಾಕುವಂಥ ಪ್ರಯತ್ನ ಇವತ್ತವರೆಗೂ ಯಾವುದೇ ಬಿಲ್ಡಿಂಗಲ್ಲಿ ಆಗೇ ಇಲ್ಲ. ಯಾಕಾಗಲ್ಲ ಚರ್ಚೆ ಮಾಡಿ. ಮಂತ್ರಿ ಬಾಲ್ ಬಗ್ಗೆ ನಾನೊಂದು ವರದಿ ಇಟ್ಕೊಂಡಿದ್ದೆ 2011 ಜೂನ್ ಒಂದು. ಇದು ಆಯ್ತು ಅಲ್ಲ, ನಂತರ ನೀವು ಹೇಳಬೇಕು. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಮಂತ್ರಿ ಮಾಲ್ ಕಟ್ಟಡದ ಮುಂಭಾಗದ ಒತ್ತುವರಿಯನ್ನು ಬುಧವಾರ ತೆರವುಗೊಳಿಸಲಾಗುವುದು ಎಂದು ಆಯುಕ್ತ ಸಿದ್ದಯ್ಯ ತಿಳಿಸಿದ್ದಾರೆ. ಅದರಂತೆ ಬೆಳಗ್ಗೆ 7:30ಕ್ಕೆ JCB ಯಂತ್ರಗಳು ಮಂತ್ರಿ ಮಾಲ್ ಮುಂದೆ ಗರ್ಜಿಸಲಿವೆ. ಮಂತ್ರಿ ಮಾಲ್ ಸಂಸ್ಥೆಯೇ ಚೆನ್ನೈನಿಂದ ಯಂತ್ರೋಪಕರಣ ತರಿಸಿ ಒತ್ತುವರಿ ತೆರವು ಮಾಡಿಕೊಡುವುದಾಗಿ ತಿಳಿಸಿತ್ತು. ಆದರೆ ಇದುವರೆಗೆ ತೆರವು ಮಾಡದಿರುವುದರಿಂದ ಮಹಾನಗರ ಪಾಲಿಕೆ ಕೆಲಸ ಆಯ್ತಾ ಅಲ್ಲಿ ತೆರವು ಆಗಿದೆ. ಸ್ವಲ್ಪ ಅದಾಗಿದೆ. ಫ್ರಂಟ್ ಅಲ್ಲಿ ಫುಟ್ಪಾತ್ ಮಾಡಿದ್ದಾರೆ. ಅದು ಸಂಪಿಗೆ ಥಿಯೇಟರ್ ಮುಂದೆ ರೋಡ್ ಮಾಡಿದ್ದಾರೆ. ಆಕ್ಚುಲಿ ಏನ್ ಮಾಡ್ಬೇಕಾಯ್ತು ಅಂದ್ರೆ ಎಂಟೈರ್ ರೋಡ್ ಸ್ಟ್ರೆಚ್ ಮಾಡ್ಬೇಕಾಯ್ತದು. ಇವರು ಮಂತ್ರಿ ಮಾಲ್ ಮುಂದೆ ಏನ್ ಮಾಡ್ಬಿಟ್ರು, ಫುಟ್ಪಾತ್ ಮಾಡಿದ್ರು. ಮಂತ್ರಿ ಸಂಪಿಗೆ ಥಿಯೇಟರ್ ಇಂದ ಅದು ರೋಡ್ ಮಾಡಿದ್ರು. ಅಲ್ಲಿ ಆ ತೆರವನ್ನ ಮಾಡಿದ್ದಾರೆ. ಯಾಕೆ ಅವರೇ ತಂದು ಮಾಡ್ತೀನಿ ಅಂತ ಕೇಳಿದ್ರು ಅಂದ್ರೆ ಅವರಲ್ಲಿ ಕೆಳಗಡೆ ಅಂಡರ್ಗ್ರೌಂಡ್ ಕೇಬಲ್ಗಳು ಕೋಟ್ಯಾಂತರ ರೂಪಾಯಿ ನಾವು ಹಾಕಿದೀವಿ, ನೀವು ತೆಗೆದಾಕಕ್ಕೆ ಹೋಯ್ತು ಅಂದ್ರೆ ಅದಕ್ಕೆಲ್ಲ ಅಪಾಯ ಆಗತ್ತೆ ಅಂತೇಳಿ ಅವರು ಅದನ್ನ ಆ ಕಾರಣ ಕೊಟ್ಟು ಮುಂದಾಕಿದ್ರು. ಆದರೆ ಸಿದ್ದಯ್ಯನವರು ಆ ಕೆಲಸವನ್ನ ಮಾಡಿದ್ರು. ಆದರೆ ಆ ಪೂರ್ತಿ ಅಂದ್ರೆ ಆ ರಸ್ತೆ ಆಗೋ ಬದಲು ಅದು ಈಗ ಫುಟ್ಪಾತ್ ಆಗಿದೆ. ಎಸ್ ಬಾಬು ಅವರೇ, ನನ್ನ ಹತ್ರ ಇನ್ನೊಂದು ವರದಿ ಇದೆ. ಇದು ಬಹಳ ಸೀರಿಯಸ್ ಆದ, ನಾವು ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಲೆಸ್ ದೆನ್ 1% of buildings in city
ಕನ್ಫರ್ಮ್ ಟು ಅಪ್ರೂವ್ಡ್ ಪ್ಲಾನ್ ಸರ್ವೆ. ಅಪ್ರೂವ್ಡ್ ಪ್ಲಾನ್ 1% ಅಷ್ಟು ಇಡೀ ಕಟ್ಟಡಗಳು 1% ಮಾತ್ರ ಅಪ್ರೂವ್ಡ್ ಪ್ಲಾನ್ ಅಂತ ಕಟ್ಟಡ ಕಟ್ತವೆ, ಉಳಿದ ಯಾವುದು ಕಟ್ಟಲ್ಲ. ಸೊ ಏನ್ ಬಿಡಿ ಏನು ಮಹಾನಗರ ಪಾಲಿಕೆ ಏನ್ ಮಾಡ್ತಾರೆ? ಇದರ ಬಗ್ಗೆ ಹೆಚ್ಚು ಚರ್ಚೆನೇ ಅವಶ್ಯಕತೆ ಇಲ್ಲ. ನಥಿಂಗ್ ಬಟ್ ಕರಪ್ಷನ್ ಅಂಡ್ ಬರೇ ಇದು ಒಂದು ಭ್ರಷ್ಟಾಚಾರ ಬಿಟ್ಟರೆ ಈ ಅಧಿಕಾರಿಗಳು ತಮ್ಮ ಡ್ಯೂಟಿ ಕಾನೂನು ಪ್ರಕಾರ ಕಾಯ್ದೆ ಪ್ರಕಾರ ಯಾವುದೇ ಬಿಲ್ಡಿಂಗ್ ಬಗ್ಗೆ ಆಗಲಿ ಎಕ್ಸ್ಟೆನ್ಷನ್ ಬಗ್ಗೆ ಆಗಲಿ ಅವ್ರು ಯಾವ್ದು ಬಿಡಬೇಕು ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಸರಿಯಾಗಿ ಕ್ರಮ ಬಿಲ್ಡಿಂಗ್ ಹಂತದಲ್ಲೇ ಇವರು ತೊಗೊಂಡ್ರೆ ಈ ರೀತಿ ಆಗುವಂಥ ಸಂದರ್ಭಗಳೇ ಕಡಿಮೆ. ಇನ್ನು ಮುಂದಾದ್ರೆ ಈಗ ನೋಡಿ ಬೇಕಾದಷ್ಟು ಹಳೆ ಬೇಕಾದಷ್ಟು ಬಿಲ್ಡಿಂಗ್ ಬಂದಿದೆ. ಇವ್ರು ಯಾರ ಮೇಲೆ ಬರೀ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದಾಗೆ ಬಡಪಾಯಿಗಳು ಯಾರಿಗೂ ಹಿಂದೆ ಮುಂದೆ ಇಲ್ಲದ್ರು ತಲೆಗೆ ಬಟ್ಟಿಲ್ಲದವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಹೊರತು ಯಾವುದೇ ಎವಿಕ್ಷನ್ ಇರ್ಬೋದು ಯಾವ ಡಿಮಾಲಿಷನ್ ಇರ್ಬೋದು ಈ ಮಟ್ಟದಲ್ಲೇ ನಡೀತಾ. ಚರ್ಚೆ ಮಾಡೋದಕ್ಕೂ ಬದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಸ್, ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಲೋಕಾಯುಕ್ತ ಹುದ್ದೆಗೆ ಶಿಫಾರಸಾಗಿದ್ದ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಹೆಸರು ವಾಪಸ್ ಕಳಿಸಲಾಗಿದೆ. ಹೆಸರು ವಾಪಸ್ ಕಳಿಸಿದ ರಾಜ್ಯಪಾಲ ವಜುಭಾಯಿ ವಾಲಾ ಲೋಕಾಯುಕ್ತ ಹುದ್ದೆಗೆ ಘನತೆಯುಳ್ಳ ವ್ಯಕ್ತಿಯನ್ನು ನೇಮಿಸುವಂತೆ ಸರ್ಕಾರಕ್ಕೆ ಸಲಹೆ ಮಾಡಿದ್ದಾರೆ. ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ವಿರುದ್ಧ ಕೆಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಹೆಸರನ್ನ ತಿರಸ್ಕರಿಸಲಾಗಿದೆ ಅಂತ ಮಾಹಿತಿ ಇದೆ. ಎಸ್, ವಿಶ್ವನಾಥ ಶೆಟ್ಟಿ ಅವರ ಹೆಸರನ್ನ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ತಿರಸ್ಕರಿಸಿದ್ದಾರೆ. ಆದರೆ ಅವರು ಏನು ಒಂದು ಸಾಲ ಹೇಳಿದ್ದಾರೆ ಆ ಬಗ್ಗೆ ನನಗೆ ಅನುಮಾನ ಇದೆ. ಏನೋ ಘನತೆಯುಳ್ಳ ವ್ಯಕ್ತಿಯೊಬ್ಬರನ್ನ ನೇಮಿಸಿ ಅದಕ್ಕೆ ಮಾನದಂಡ ಯಾವುದು, ಅದನ್ನ ಹೇಗೆ ತೀರ್ಮಾನ ತಗೋತಾರೆ? ಈಗ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದ್ರೆ ಆ ಆರೋಪದ ಬಗ್ಗೆ ತನಿಖೆ ನಡಿಬೇಕಲ್ವಾ? ತನಿಖೆ ನಡೆಯದೆ ನೀವು ಏಕಾಏಕಿ ತೀರ್ಮಾನಕ್ಕೆ ಹೇಗೆ ಬರ್ತೀರಿ? ಮತ್ತು ಇವರ ರಾಜ್ಯಪಾಲರ ಮಾತಿನ ಪ್ರಕಾರ ವಿಶ್ವನಾಥ್ ಶೆಟ್ಟಿ ಅವರು ಘನತೆವೆತ್ತವರಲ್ಲ, ಘನತೆವೆತ್ತ ರಾಜ್ಯಪಾಲರಂತೆ ಇವರು ಘನತೆ ಇರುವ ವ್ಯಕ್ತಿ ಅಲ್ಲ ಅಲ್ವ ತೀರ್ಮಾನಕ್ಕೆ ಬಂದಕ್ಕಾಗುತ್ತೆ. ಆ ತೀರ್ಮಾನಕ್ಕೆ ರಾಜ್ಯಪಾಲರು ಹೇಗೆ ಬರ್ತಾರೆ ಅನ್ನೋದು ನನ್ನ ಬಹುಮುಖ್ಯವಾದ ಪ್ರಶ್ನೆ. ಅವ್ರು ಹೇಳ್ಬೋದಾಗಿತ್ತು ನನಗನ್ಸುವಾಗೆ. ಎಸ್, ಇವ್ರ ಬಗ್ಗೆ ಆರೋಪ ಇದೆ, ಆರೋಪಿತರು ಬೇಕಾಗಿಲ್ಲ. ಸೊ ಆರೋಪ ಇಲ್ದಿದ್ರು ಬೇಕಾದ್ರೆ IAS ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಥವಾ ಈ ಆರೋಪಗಳ ಬಗ್ಗೆ ಏನು ವಿಚಾರಣೆಯೋ ಇನ್ನೊಂದು ಆದ ಮೇಲೆ ಅಥವಾ ದಾಖಲೆಗಳು ನೋಡಿದ ಮೇಲೆ ಎಸ್ ಐ ಕ್ಯಾನ್ ಟೇಕ್ ಎ ಕಾಲ್ ಅನ್ಕೊಳ್ಳೋದು. ಇದಕ್ಕಿದ್ದಾಗೆ ಘನತೆ ಇರುವವರನ್ನ ನೇಮಿಸಿ ಅಂತ ರಾಜ್ಯಪಾಲರ ಹೇಳ್ತಾರೆ ಅಂತಂದ್ರೆ ಈಗ ಯಾರ ಹೆಸರು ಶಿಫಾರಸು ಆಗಿದೆಯೋ ಅವರು ಘನತೆವೆತ್ತವರಲ್ಲ. ಆ ತೀರ್ಮಾನಕ್ಕೆ ರಾಜ್ಯಪಾಲರು ಹೇಗೆ ಬರ್ತಾರೆ? ಪ್ರಕಾಶ್ ಶೇಷರಾಜ್, ಈ ತೀರ್ಮಾನ ಏನಾಗಿದೆ ರಾಜ್ಯ ಸರ್ಕಾರಕ್ಕೆ ಒಂದು ವರದಾನ. ಮೊದಲೇ ಅವರು ಲೋಕಾಯುಕ್ತ ಸಂಸ್ಥೆ ಅದು ಡಿಫರೆಂಟ್ ಪರಿಣಾಮದ ಬಗ್ಗೆ ನೋಡೋಣ. ಐ ವಾಂಟ್ ಟು ನೋ ರಾಜ್ಯಪಾಲರ ಸ್ಟ್ಯಾಂಡ್ ಏನಿದೆ. ಒಬ್ಬ ರಾಜ್ಯಪಾಲರ ಸ್ಟ್ಯಾಂಡ್ ರಾಜ್ಯಪಾಲರು ಹೇಳ್ಬೇಕಾಗ್ತದೆ. ನಾ ರಾಜ್ಯಪಾಲರ ಪ್ರತಿನಿಧಿನೂ ಅಲ್ಲ, ಅವ್ರ ವಕ್ತಾರಲ್ಲ. ಸೀನಿಯರ್ ಪೊಲಿಟಿಷಿಯನ್ ಐ ವಾಂಟ್ ಟು ನೋ ರಾಜ್ಯಪಾಲ ಈ ರೀತಿ ಒಮ್ಮೆಲೆ ಒಬ್ರು ಇಲ್ಲ ಅವ್ರ ಬಗ್ಗೆ ಘನತೆ ಎತ್ತವರ ಹೆಸರನ್ನ ಕಳಿಸಿ ಘನತೆ ಇರೋದಕ್ಕೆ ಯಾವ್ದ್ರಿ ಮಾನದಂಡ ಯಾವುದು? ರೆಗ್ಯುಲೇಷನ್ ಇದೆಯಾ? ಪ್ರಾಯಶಃ ಯಾವುದೇ ದೂರ ಇಲ್ದೇ ಇರೋ ವ್ಯಕ್ತಿಗಳನ್ನ ಮಾಡಿ ಅಂತ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಈಗ ಪೇಪರ್ ನಲ್ಲಿ ನೋಡೋ ಪ್ರಕಾರ ಇವರ ಮೇಲೆ ಕೆಲವು ಲ್ಯಾಂಡ್ ಪರ್ಚೇಸ್ ಮಾಡಿದೆ, ಮಗ ಪರ್ಚೇಸ್ ಮಾಡಿದೆ, ಹೆಂಡತಿ ಪರ್ಚೇಸ್ ಮಾಡಿದೆ, ಕೆಲವೆಲ್ಲ ಬರೀ ಎಲಿಗೇಷನ್ ಮಾಡಿದ್ದು ನಾನು ನೋಡಿದೆ. ಅದರ ಬಗ್ಗೆ ಇನ್ನೂ ಇಂಥದ್ದು ಕೆಲವು ಪ್ರಕರಣದಲ್ಲಿ ನಾನು ಯಾವ್ದು ಹೆಸರಿಸಬೇಕಾಗಿಲ್ಲ. ಕೆಲವು ಪ್ರಕರಣದಲ್ಲಿ ಇಂಥದ್ದು ಎಲಿಗೇಷನ್ ಬೇರೆ ನೇಮಕಾತಿ ಬಗ್ಗೆ ಅಪ್ರೂವ್ ಮಾಡುವಾಗ ಇದೇ ರಾಜ್ಯಪಾಲರು ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಎನ್ಕ್ವೈರಿ ಕಳಿಸ್ಕೊಟ್ಟಿದ್ದಾರೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂಥದ್ದು ನಿಜಾನ ಕೇಳಿದ್ದಾರೆ, ಮತ್ತು ಇದ್ರದ್ದು ವರದಿ ಕೊಡಿ ಅಂತ ಕೇಳಿದ್ದಾರೆ ಮೊದಲು. ಆ ನಂತರ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಅದಕ್ಕೆ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಅದು ಇದರಲ್ಲಿ ಯಾಕೆ ಮಾಡಿಲ್ಲ, ಏಕಾಏಕಿ ಇವರು ತೀರ್ಮಾನಕ್ಕೆ ಬಂದ್ರು ಅಂತ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ. ಅವ್ರ ಮೇಲೆ ಕೆಲವು ಆರೋಪಗಳಿದೆ. ಎಲ್ಲ ಕಡೆ ಎಲ್ಲಾ ಜಡ್ಜಿಗಳು ಲ್ಯಾಂಡ್ ಸೈಟ್ ತಗೊಂಡಿದ್ದಾರೆ, ಲ್ಯಾಂಡ್ ತಗೊಂಡಿದ್ದಾರೆ, ಸೈಟ್ ವಿಚಾರ ಮಾಡ್ಕೊಂಡವ್ರು ಎಲ್ಲ ಜಡ್ಜಿಗಳ ಪ್ರಕರಣ ಇದೆ. ಆ ಲೇಔಟ್ ಏನೇನೋ ಯಲಹಂಕದಲ್ಲ ಆಯ್ತು, ಇನ್ನೊಂದು ಕಡೆ ಆಯ್ತು, ಎಲ್ಲರ ಕಡೆನೂ ಅವರು ಒಂದು ಸೈಟ್ ಅಲ್ಲಿ ಇನ್ನೊಂದು ಸೈಟ್ ಎಲ್ಲರ ಕಡೆ ಯಾರು ತಗೊಂಡಿಲ್ಲ ಅಂತಿಲ್ಲ. ಅದು ದೊಡ್ಡ ಅಪರಾಧನ. ಒಂದು ಇದಕ್ಕಿಂತ ಗುರುತರವಾದ ಇದೇ ತರದ ನೀವು ಒಬ್ಬರು ಗಲ್ಲಿಗೆ ಹೇಗಾಗ್ತೀರಿ ನೀವು? ಏಕ್ದಮ್ ಹೆಂಗೆ ಬಂದ್ರು, ಏಕ್ದಮ್ ಯಾಕೆ ಇದ್ರು ಮಾಡಿದ್ರು? ಅವರು ಹ್ಯಾಸ್ ಎವ್ರಿ ರೈಟ್ ಟು ರಿಜೆಕ್ಟ್. ಐ ಡೋಂಟ್ ಡಿಸ್ಪ್ಯೂಟ್ ಇಟ್. ಅಲ್ಲ ಸ್ವಲ್ಪ ಆದರೆ ಅಟ್ ಲೀಸ್ಟ್ ನೀವು ಘನತೆ ಇರುವವರ ಹೆಸರನ್ನು ಮಾತ್ರ ಶಿಫಾರಸು ಮಾಡಿ
ಈಗ ಘನತೆ ಇರೋರನ್ನ ಅದು ಹೇಗೆ ಯಾವ ಮಾನದಂಡದಿಂದ ಆರಿಸ್ತಾರೆ ಹೇಳೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ರಾಜ್ಯಪಾಲರು ಘನತೆವೆತ್ತವರು ಆಗಿರಬೇಕು ಬಯಸ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಅದು ನಮಗೆ ವ್ಯತಿರಿಕ್ತವಾದ ರೀತಿಯಲ್ಲಿ ಆಗಿರೋದನ್ನು ನಾವು ನೋಡಿದ್ದೀವಿ. ಇದು ಒಂದು ಹಂತ. ಎರಡನೇದು, ಇವರು ಮುಖ್ಯವಾದ ಆರೋಪ ಏನು ಅಂತಂದರೆ ಅವರು ಬೆಂಗಳೂರಿನಲ್ಲಿ ನನಗೆ ಯಾವುದೇ ಸೈಟು ಮನೆ ಇಲ್ಲ ಅಂಥೇಳಿ ಅಫಿಡವಿಟ್ ಕೊಟ್ಟು ಸೈಟ್ ತೊಗೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ. ಅದು ಎಷ್ಟು ನಿಜ ಸುಳ್ಳು ಹೇಳೋದನ್ನು ಅದು ತನಿಖೆ ನಂತರ ಗೊತ್ತಾಗಬೇಕು, ಅಲ್ಲಿವರೆಗೆ ಕಾಯಲೇಬೇಕು. ಆದರೆ ನನಗೆ ಅಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರೋದು ಏನು ಅಂತಂದರೆ ಈ ಆಯ್ಕೆ ಸಮಿತಿ. ಈಗ ಆಯ್ಕೆ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ವಿಧಾನಸಭೆಯ ಅಧ್ಯಕ್ಷರು ಇರ್ತಾರೆ, ಪ್ರತಿಪಕ್ಷದ ನಾಯಕರು ಇರ್ತಾರೆ, ಚೀಫ್ ಜಸ್ಟಿಸ್ ಅಲ್ಲ, ಎರಡೂ ಸದನದ ಪ್ರತಿಪಕ್ಷದ ನಾಯಕರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿ. ಅಂದರೆ ಬಿ ಜೆ ಪಿಯವರು 3 ಜನ ಇದ್ದಾರೆ ಅಲ್ಲಿ ಆಯ್ಕೆ ಸಮಿತಿಯಲ್ಲಿ. ಬಿ ಜೆ ಪಿಯವರೇ 3 ಜನ ಇದ್ದಾರೆ. ಕಾಂಗ್ರೆಸ್ನಿಂದ ಕೋಳಿವಾಡ್ ಅವರು ಮತ್ತು ಮುಖ್ಯಮಂತ್ರಿಗಳು ಅಂತ ಹೇಳಿರ್ಬೋದು, ಮತ್ತು ಲಾ ಮಿನಿಸ್ಟ್ರು ಅವರು ಇದ್ದಾರೆ. ಮುಖ್ಯಮಂತ್ರಿಗಳು ಹೊರಗಡೆ ಬಂದ ನಂತರ ಅವತ್ತು ಹೇಳಿದ್ದೇನು ಅಂದರೆ ಸರ್ವಾನುಮತದಿಂದ ವಿಶ್ವನಾಥ ಶೆಟ್ಟಿಯವರ ಮಾಡಲಾಗಿದೆ ಅಂತೇಳಿ. ಮುಖ್ಯಮಂತ್ರಿಯವರು ಅದನ್ನು ಸುಳ್ಳು ಹೇಳಿದ್ದಾರೆ ಹೇಳಿ ನಂಬಲಿಕ್ಕೆ ಕಾರಣ ಇಲ್ಲ. ಯಾಕೆಂದರೆ ಇವತ್ತಿನವರೆಗೆ ಸರ್ವಾನುಮತದಿಂದ ಆಗಿದ್ದಲ್ಲ ಹೇಳಿ ವಿರೋಧ ಪಕ್ಷದ ನಾಯಕರು ಯಾರೂ ಹೇಳಿಲ್ಲ. ಅಂದರೆ ಅದು ಸರ್ವಾನುಮತದ ತೀರ್ಮಾನ ಆಗಿದೆ ಅಂಥೇಳಿ. ಒಬ್ಬರನ್ನ ಲೋಕಾಯುಕ್ತ ಹುದ್ದೆಗೆ ಪರಿಗಣಿಸಬೇಕಿದ್ರೆ ಅವರಿದ್ದು ಸಾಧ್ಯಂತವಾದ ವರದಿಯನ್ನು ತರಿಸ್ಕೊಳ್ತಾರೆ. ಕಾನೂನು ಇಲಾಖೆ ಇರ್ತದೆ, ಪೊಲೀಸ್ ಇಲಾಖೆ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತೊಂದು ಇರ್ತದೆ. ಇವೆಲ್ಲವೂ ಸರ್ಕಾರದ ಬಳಿ ಒಂದು ಆಧಾರಗಳಾಗಿ ಅದು ಫೈಲಪ್ ಆಗುತ್ತೆ. ಅದನ್ನು ಆ ಫೈಲನ್ನು ಈ ಏನು ಸದಸ್ಯರಿದ್ದಾರೆ ಆಯ್ಕೆ ಸಮಿತಿ ಸದಸ್ಯರು ಅವರೆಲ್ಲರಿಗೂ ಕೊಡ್ತಾರೆ. ಅವ್ರು ನನ್ನ ಫೈಲನ್ನು ಕೊಡ್ತಾರೆ, ಅದ್ರ ಬಗ್ಗೆ ನೀವು ನೋಡಿ, ನೀವು ಓದಿ ಅಂತ ಹೇಳಿ. ಆದರೆ ಇವತ್ತು ಈಗ ಬಂದಿರೋ ಅವ್ರು ವಿಶ್ವನಾಥ್ ಶೆಟ್ಟರ್ ಬಗ್ಗೆ ಬರ್ತಾ ಇರೋದನ್ನು ನೋಡಿದರೆ ಅವ್ರು ಯಾರೋ ಫೈಲ್ಗಳ ಬಗ್ಗೆ ಗಮನ ಹರಿಸಲಿಲ್ಲವೇ ಹೇಗೆ? ನನಗದು ಆಶ್ಚರ್ಯ. ಭಾಸ್ಕರ್ ಎತ್ತಿರುವ ಪ್ರಶ್ನೆ ಅದ್ರ ಜೊತೆಗೆ ನಾನು ಗಾಯ ಬಾಯ್ವಾಟ ನೋಡು. ನೀವು ಮಾನದಂಡ ಯಾವುದಪ್ಪ? ಘನತೆ ಇವ್ರು ಘನತೆ ಎತ್ತವರು, ಅದಕ್ಕೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಇಂತಿಂಥ ವ್ಯಕ್ತಿಗಳು ಮಾತ್ರ ಘನತೆ ಎತ್ತವರು ಈ ಹೆಸರು ಶಿಫಾರಸಬೇಕು. ಮಾನದಂಡ ಬೇಕು ನನಗೆ. ಏನು ನಮ್ಮ ರಾಜಭವನದಲ್ಲಿ ಇರೋ ಮಾನದಂಡ ಇದೆಯಾ? ಯಾವ ಮಾನದಂಡ? ಯಾರು ಘನತೆ ಎತ್ತವರು, ಯಾರಲ್ಲ? ರಿಜೆಕ್ಟ್ ಅಂತಂದ್ರೆ ಅವರು ಕ್ಲಾರಿಫಿಕೇಶನ್ ಕೇಳ್ಬೋದು. ಇವ್ರ ಬಗ್ಗೆ ಈ ಥರ ಅಲಿಗೇಷನ್ಸ್ ಇದೆ, ಅದ್ರದ್ದು ಏನಿದೆ ರಿಪೋರ್ಟ್ ಕಳಿಸಿ ಅಂತ ಹೇಳ್ಬೋದು. ಘನತೆ ಎತ್ತವರು ಅಂತ ಇವರು ಕ್ವಾಲಿಫೈ ಮಾಡೋದಕ್ಕೆ ಈಸ್ ಕ್ಲಿಯರ್ಲಿ ಓವರ್ ಸ್ಟೆಪಿಂಗ್ ಇಸ್ ಲಿಮಿಟ್ಸ್. ಅವರು ಕಾನೂನು ಸಂವಿಧಾನನೋ ಕಾನೂನು ಏನು ಚೌಕಟ್ಟು ವಿಧಿಸಿದೆ ಅದರಿಂದ ಆಚೆಗೆ ಹೋಗಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಅಷ್ಟೇ. ಅಂತ ಅಂದ್ರೆ ಈಸ್ ಆಕ್ಟಿಂಗ್ ಆಸ್ ಎ ಪೊಲಿಟಿಷಿಯನ್. ಹೌದು. ವಾಟ್ ಇಸ್ ಇಟ್? ರಾಜ್ಯಪಾಲರು ಒಬ್ಬ ರಾಜಕಾರಣಿಯಂತೆ ಬಿಹೇವ್ ಮಾಡ್ತಿದ್ದಾರೆ. ಮತ್ತೇನು ನಾವು ಮೊದಲಿಂದ ಮಾತನಾಡ್ತಾ ಬಂದಿದ್ದೀವಿ ಪ್ರಕಾಶ್. ರಾಜಭವನ ಅನ್ನೋದು ಏನಿದೆ, ಏನಾಗ್ತಾ ಇದೆ ಅಂತ ನಾವು ಚರ್ಚೆ ಮಾಡಿದ್ವಿ, ನಿಮಗೂ ಗೊತ್ತು ಅಲ್ವಾ? ಅದು ಈಗಲೂ ಆಗ್ತಾ ಇದೆಯಾ? ನಾನು ರಾಜ್ಯಪಾಲರು ಭಾಳ ಜವಾಬ್ದಾರಿಯುತವಾದಂಥ ಗೌರವಯುತವಾದಂಥ ಸ್ಥಾನ. ಅವ್ರಿಗೆ ಬಂದಿರೋ ಮಾಹಿತಿಗಳು, ಅವ್ರಿಗೆ ಯಾವ ರೀತಿ ಆ ಫೈಲ್ ಡೋಸಿಯರ್ ಬಂದಿದೆ ಅನ್ನೋದು ಅದರ ಆಧಾರದ ಮೇಲೆ ಅವ್ರನ್ನ ಏನೋ ತೀರ್ಮಾನ ತಗೊಂಡಿರ್ಬೋದು. ಅವ್ರ ಘನತೆ ಇಲ್ಲ ಅಂತ ನಾನೇ ಇವ್ರನ್ನ ತಿರಸ್ಕರಿಸಿದ್ದೀನಿ ಅಂತ ಹೇಳಿ ಇನ್ನೂ ಅಧಿಕೃತವಾಗಿ ಆಚೆ ಬಂದಿಲ್ಲ. ಅದು ಬ್ರೇಕಿಂಗ್ ನ್ಯೂಸ್. ಅಲ್ಲಲ್ಲ, ಅದು ಬ್ರೇಕಿಂಗ್ ನ್ಯೂಸ್ ಬಂದಿರೋ ಅದೇ ಕಾರಣ ಅನ್ನೋದು ಇನ್ನೂ ಅಧಿಕೃತವಾಗಿ ಆಚೆ ಬರದೇ ಇರೋದ್ರಿಂದ ನಾವು ಅದ್ರ ಮೇಲೆ ಆಧಾರ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಅದು ಆಮೇಲೆ ನಾಳೆ ಅದು ವ್ಯತ್ಯಾಸ ಆದಾಗ ಅಪಚಾರ ಆಧಾರ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇನ್ಯಾವುದನ್ನು ಆಧಾರ ಇಟ್ಕೊಂಡು ನಾನು ಸಮರ್ಥನೆ ಮಾಡ್ಕೊಂತಿಲ್ಲ. ನಾನು ಈಗ ಸರ್ವಾನುಮತದ ತೀರ್ಮಾನ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಆ ಸಭೆ ಮುಗಿದ ಮೇಲೆ. ನಮ್ದೆಲ್ಲ ಯಾರು ಅದಕ್ಕೆ ಅಬ್ಜೆಕ್ಷನ್ ಹೇಳಿಲ್ಲ ಅಂತ ಈಗ ಭಾಸ್ಕರ್ ಅವರು ಹೆಂಗೆ ಹೇಳ್ದಂಗೆ ಇದು ಸರ್ವಾನುಮತದ ತೀರ್ಮಾನ ಅಂತ ಈಶ್ವರಪ್ಪನವರು ಸ್ಪಷ್ಟವಾಗಿ ಪತ್ರಿಕೆಗಳಿಗೂ ಹೇಳಿದ್ರು. ಅದರಿಂದ ಯಾವ ಹಿನ್ನೆಲೆಯಲ್ಲಿ ಇದನ್ನ ತಿರಸ್ಕಾರ ಮಾಡಿದ್ದಾರೆ, ಯಾವ ಕಾರಣಗಳು ಮುಂದಿಟ್ಕೊಂಡು ಇದನ್ನ ಬೇಡ ಅಂದಿದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಮೇಲೆ ಅದ್ರ ಬಗ್ಗೆ ಶಂಕರ್ ರೈಟ್ಲಿ ಪುಟ್ ಇಟ್, he should have asked a clarification from the government or from the ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ವಾ? ಕ್ಲಾರಿಫಿಕೇಶನ್ ಕೊಡಪ್ಪ, ಹಿಂಗಿದೆ, ಯಾರೋ ದೂರು ಕೊಟ್ಟಿದ್ದಾರೆ. 10 ಪಾಯಿಂಟ್ ಇಟ್ಟು ಅಲಿಗೇಷನ್ಸ್ ಇದೆ, ಇದ್ರ ಬಗ್ಗೆ ನನಗೆ ಅದೇ ಹೇಳಿದ್ರು ಯಾವ ಆಧಾರ ಇಟ್ಕೊಂಡು ಮುಂದೆ ಹಾಕಿದ್ದಾರೆ ಅನ್ನೋದನ್ನ ಅದು ಸಂಪೂರ್ಣ ಮಾಹಿತಿ ಸಿಕ್ಕ ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ಬೋದು ನಾವು. ಅದರ್ವೈಸ್ ಈಗಿರೋ ಪ್ರಕಾರ ಅವ್ರನ್ನ ತಿರಸ್ಕರಿಸಿದ್ದಾರೆ ಅನ್ನೋದಷ್ಟೇ ಸುದ್ದಿ. You can't reject on some information. Information may be biased. There must be ಅದಕ್ಕೆ ಅವರು ಅಲ್ಲ ಅವ್ರು ಬಳಸೋ ಪದಗಳಿದೆಯಲ್ಲ, ನಮ್ಮ ಅಬ್ಜೆಕ್ಷನ್ ಶಬ್ದ ಬಳಸಿದ್ದಾರೆ ಅನ್ನೋದು ಅದು ಅಧಿಕೃತ ಅಲ್ಲ ಸರ್. ಬ್ರೇಕಿಂಗ್ ನ್ಯೂಸ್ ಅದು. ಬ್ರೇಕಿಂಗ್ ನ್ಯೂಸ್ ಅಧಿಕೃತ ಅಲ್ಲ. ನಾನು ಬಗ್ಗೆ ಸಮರ್ಥನೆ ಮಾಡ್ತಿಲ್ಲ. ಹೇಳಿರೋ ಮಟ್ಟ ಅನುಮಾನ ಇದೆ ಅಷ್ಟೇ. ಸರ್, ಮೈ ಡಿಯರ್ ಫ್ರೆಂಡ್, ನೀವು ಇನ್ನು ಮುಂದಾದರೂ ಘನತೆ ಇರುವ ವ್ಯಕ್ತಿಗಳ ಹೆಸರನ್ನು ಶಿಫಾರಸು ಮಾಡಿ, ಅಂದ್ರೆ ಅರ್ಥ ಏನು?
ಪ್ಲೀಸ್ ಕೈಂಡ್ಲಿ ಲೆಟ್ ಮಿ ನೋ. ಅವರ ಕಚೇರಿಯಿಂದ ಅಧಿಕೃತವಾದಂತ ಪತ್ರಿಕಾ ಹೇಳಿಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ಆರ್ ಯು ಡಿಫೆಂಡಿಂಗ್? ನೋ, ಐ ಆಮ್ ನಾಟ್ ಡಿಫೆಂಡಿಂಗ್. ನನ್ಗೇನ್ ಸಂಬಂಧ ಇಲ್ಲ ಈ ವಿಚಾರದಲ್ಲಿ. ಸಂಬಂಧ ಇಲ್ವಾ? ರಾಜ್ಯಪಾಲರ ಸಂಬಂಧ ಇಲ್ಲ? ಅಲ್ಲ, ರಾಜ್ಯಪಾಲರು ಸಂಬಂಧ ಇಲ್ಲ. ರಾಜ್ಯಪಾಲರು ಸಂವಿಧಾನಬದ್ಧ ಗೌರವಾನ್ವಿತ ಒಂದು ಸ್ಥಾನ ಹುದ್ದೆ ಅಲಂಕರಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಈಗ ನಾವು ಇವ್ರು KPSCಗೆ ಇವ್ರನ್ನೇ ಶ್ಯಾಮ್ ಭಟ್ರನ್ನೇ ಅವರು ಅನುಮೋದನೆ ಮಾಡಿದ್ದಾರೆ, ಇದನ್ನು ಮಾಡ್ತಾರೆ ಅಂತ. ಇದನ್ನ ಬೇರೆ ರೀತಿ ವಿಶ್ಲೇಷಣೆ ಮಾಡ್ಬೇಕಾಗತ್ತ. ನೀವೇನು ಹೆಸರು ಪ್ರಸ್ತಾಪ ಮಾಡಿ ಇಲ್ಲ, ಅವ್ರ ಉದ್ದೇಶವೇ ಅದಿರ್ಬೋದು. ಪ್ರಿಯ ವೀಕ್ಷಕರ, ಏನೇ ಇರಲಿ, ಒಂದು ರಾಜ್ಯಪಾಲರಿಗೆ ತಿರಸ್ಕರಿಸುವ ಅಥವಾ ಕ್ಲಾರಿಫಿಕೇಶನ್ ಕೇಳುವ, ವಿವರ ಪಡೆಯುವ ಎಲ್ಲ ಅಧಿಕಾರವೂ ಇದೆ. ಅದು ಸಂವಿಧಾನಿಕ ಬದ್ಧವಾದ ಒಂದು ಹುದ್ದೆ. ಯಾರು ದೂರು ಕೊಟ್ಟ ಕೇಳಬೇಕು, ಅವ್ರು ಬಹಳ ಪರ್ಫೆಕ್ಟ್ ಆಗಿ ತೀರ್ಮಾನಕ್ಕೆ ಬರುವುದಲ್ಲ. ಯಾರೋ ದೂರು ಕೊಟ್ಟ ತಕ್ಷಣ ನೀವು ತೀರ್ಮಾನಕ್ಕೆ ಬರ್ತೀರಿ ಅಂತ ಆದರೆ ನೀವು ಫ್ರೀ ಕನ್ಸೀವ್ಡ್ ಮೈಂಡ್ನವರ, ನಿಮ್ಮದು ಪೂರ್ವ ನಿರ್ಧಾರಿತ ಮನಸ್ಸೇ. ಬರೋದಕ್ಕಿಂತ ಮೊದಲೇ ತೀರ್ಮಾನ ತಗೊಂಡಿದ್ರಾ? ಹಾಗೆ ತೀರ್ಮಾನ ತೆಗೆದುಕೊಂಡಿದ್ರೆ ಅದಕ್ಕಿರಬಹುದಾದ ಕಾರಣಗಳು ಯಾವುದು? ಇಂಥ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ. ಕೆಲವು ಪ್ರಕರಣದಲ್ಲಿ ಎಕ್ದಮ್ ನಿರ್ಧಾರ, ವಿದೌಟ್ ಎನ್ ಎನ್ಕ್ವೈರಿ, ಸಮ್ ಎಲಿಗೇಷನ್ಸ್ ಆನ್ ದಟ್ ಹಿ ಹ್ಯಾಸ್ ಟೇಕನ್ ಡಿಸಿಷನ್. ಬಾಬಾ ಅವರೇ, ಈ ರಾಜ್ಯಪಾಲರಾಗಿ ಬರೋರಿಗೆ ನಾನು ಸಾರಿ ಟು ಯೂಸ್ ದಟ್ ವರ್ಡ್ ಭಾಳ ಗೌರವದಿಂದ ನಾನು ಬಳಸ್ತೀನಿ. ಒಂದು ಬಗೆಯ ರೋಗದಲ್ಲಿ ಇರ್ತಾರೆ ಅವರು. ಹಿಂದಿನ ಗವರ್ನರ್ ನೋಡಿ, ಅವರು ರಿಜೆಕ್ಟ್ ಮಾಡೋದಕ್ಕೆ ಕಾರಣಗಳನ್ನೇ ಕೊಡ್ತಿರಲಿಲ್ಲ. ಇದು ಒಂದು ಎಲ್ಲ ಗವರ್ನರ್ಗಳಾಗಿ ಬರೋರಿಗೆ ಯಾಕೆ ರೋಗ ಕಾಡ್ತದೆ ಹೇಳಿ ನೀವು ಹೇಳ್ದಂಗೆ ಕ್ಲಾರಿಫಿಕೇಶನ್ ಕೇಳಲಿ. ಕ್ಲಾರಿಫಿಕೇಶನ್ ಕೇಳೋ ಎಲ್ಲ ಹಕ್ಕು ಇದೆ. ಅವರು 10 ಅಲ್ಲ 20 ಈ ತರ ಇದೆ. ಬೇಕು. ಪ್ರಕಾಶ್ ಪ್ರಸ್ತಾಪ ಮಾಡಿದಾಗೆ, ಬಾಬಾ ಪ್ರಸ್ತಾಪ ಮಾಡಿದಾಗೆ, ನಿಮಗೊಂದು ಮಾನದಂಡನೇ ಇಲ್ಲ. ಆರೋಪ ಇದ್ದವ್ರನ್ನ ಕೆಲವರು ಏಕಾಏಕಿ ನೇಮಿಸ್ಬಿಡ್ತೀರಿ. ಆರೋಪ ಯಾವ್ದೋ ಬಂತು ಒಂದು ಇನ್ನೊಬ್ರು ರಿಜೆಕ್ಟ್ ಮಾಡ್ತೀರಿ ವಿದೌಟ್ ರೀಸನ್. ಸೊ ಅದು ಕಾರಣಗಳೇನು? ಈಗ ಹಿರೇಮಠ ಇದು ಈ ವಿಚಾರದಲ್ಲಿ ಜನಿಯನ್ನು ಆಗಿರಬಹುದಾದ್ರೆ, ಅಂದ್ರೆ ರಾಜ್ಯಪಾಲರ ಪಾಯಿಂಟ್ ಆಫ್ ನಿಂದ ಹೇಳಿದ್ದು, ಅವರು ಇವರು ಯಾರು ಶ್ಯಾಮ್ ಭಟ್ ವಿಚಾರದಲ್ಲೂ ಹಿರೇಮಠ ಅವರದ್ದು ದೂರಿತ್ತು, ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಆಫೀಸರ್ KPS ಮೆಂಬರ್ ಅಂತ ಕಳ್ಸಿಕೊಟ್ರು. ಅವರ ಮೇಲೆ ಯಾವುದೋ ಒಂದು ಡಿ ಆಗಿತ್ತು, ಯಾವಾಗಲೂ ಒಂದು ಲೈಸೆನ್ಸ್, ಇದು ಆರ್ಮ್ಸ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ, ಅದು ಡಿ ಎನ್ಕ್ವೈರಿ ಮಾಡಿ ಅದನ್ನು ಡಿಸ್ಪೋರ್ಡ್ ಅಂತ ಹೇಳ್ಕೊಂಡು ನೋ ಎಲಿಗೇಷನ್ ಅಂತ ಆಗಿ ಮುಗಿದೋಗಿದೆ. ಅದರ ಮೇಲೆ ಇವರು ನೇಮ್ ರೆಕಮೆಂಡ್ ಮಾಡಿದಾಗ, ಇದೇ ರಾಜ್ಯಪಾಲರಿದ್ದಾಗ ಅವತ್ತು ಎಲಿಗೇಷನ್ ಆಗಿತ್ತು. ಜಸ್ಟಿಫೈ ಮಾಡಿ ರಾಜಭವನ ಯಾವತ್ತು ಕೂಡ ರಾಜಭವನ ರಾಜಕೀಯದ ಆಟದ ಅಂಗಳ ಆದರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ಬಟ್ ಈ ದೇಶದಲ್ಲಿ ಈಗ ಅಂತ ಹೇಳ್ತಾ ಇಲ್ಲ. ಈಗ BJP ಬಂದಾಗ ಮಾತ್ರ, BJP ಸರ್ಕಾರ ಹೇಳಿದಾಗ ರಾಜ್ಯಪಾಲರು ಕೇಳ್ತಿದ್ರು, ಹಿಂದೆ ಕೇಳ್ತಿರ್ಲಿಲ್ಲ, ಆ ರೀತಿ ಮಾತು ನಾನು ಆಡ್ತಾ ಇಲ್ಲ. ಸೊ ಆದರೆ ಇದು ಜನತಂತ್ರಕ್ಕೆ ಪೂರಕವಾದ್ದಲ್ಲ, ಆರೋಗ್ಯಪೂರ್ಣವಾದುದಲ್ಲ. ಜನತಂತ್ರದ ಆರೋಗ್ಯ ಕಾಪಾಡೋದಕ್ಕೆ ಈ ರೀತಿ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಹಲವಾರು ರಾಜ್ಯಪಾಲರ ಬಗ್ಗೆ ಹಲವು ರೀತಿಯ ಆರೋಪಗಳು ಬಂದು, ಇನ್ನು ಕರ್ನಾಟಕದಲ್ಲಿ ಇದ್ದವ್ರೆ ಎಷ್ಟು ಕಾಸು ಮಾಡ್ಕೊಂಡು ಹೋದ್ರು, ಯಾರ್ಯಾರ ಬಗ್ಗೆನೆಲ್ಲ ಜನ ಮಾತನಾಡುವ. ಇನ್ನೂ ಮುಂದೆ ಒಂದು ಅದ್ರಲ್ಲಿ ಹೇಳ್ತಾ ಇದ್ದೀನಿ, ಕ್ಲಾರಿಫೈ ಆ ಮನುಷ್ಯನಿಗೆ ನಂತರ IPS ಕೊಟ್ಟಿದ್ದಾರೆ, ಪ್ರಮೋಷನ್ ಕೊಟ್ಟಿದ್ದಾರೆ, ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿಲ್ಲ ಅಂತ ಅವ್ರದ್ದು ಎಲಿಗೇಷನ್ ಆಗಿತ್ತು ಆವತ್ತು, ಯಾವ್ದು 20 ವರ್ಷ ಹಿಂದೆ. ತೋಳ ಕುರಿಬಿರಿ ಕತೆ ಇರೋದೇ ಅದಕ್ಕಲ್ವಾ. ವೀಕ್ಷಕರ ನೋಡ, ಈ ಬ್ರೇಕಿಂಗ್ ನ್ಯೂಸ್ ಅನ್ನು ನಾವೇನು ಕೊಟ್ವಿ ಅದರ ವಿವರಗಳು ಬರಲಿ. ಎಸ್, ಈ ಬಗ್ಗೆ ಚರ್ಚೆ ಮಾಡಲೇಬೇಕು. ರಾಜ್ಯಪಾಲರ ವ್ಯಾಪ್ತಿ ಯಾವುದು, ಮಿತಿ ಯಾವುದು, ಅವರು ಅನುಸರಿಸುವ ಮಾನದಂಡಗಳು ಯಾವ, ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅನ್ನೋದು ಚರ್ಚೆ ಮಾಡುವ ಎಲ್ಲ ಅಧಿಕಾರ ಮತ್ತು ಹಕ್ಕು ಈ ದೇಶದ ಜನರಿಗಿದೆ, ನಮಗೆಲ್ಲ ಇದೆ. ಆ ಕಾರಣಕ್ಕೆ ನಾವು ಚರ್ಚೆ ಮಾಡ್ತೀವಿ. ಎಸ್, ಮುಂದಿನ ಸುದ್ದಿಯತ್ತ ನೋಡ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ ಅವರ ಹೇಳಿಕೆ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ನೀಡಿರೋ ನೋಟಿಸ್ ರಾಜಕೀಯ ಪ್ರೇರಿತ ಅಂತ KPCC ಶಂಕಿಸಿದೆ. ಈ ಸಂಬಂಧ ಅನುಮಾನ ವ್ಯಕ್ತಪಡಿಸಿರುವ KPCCಯ ಕಾನೂನು ವಿಭಾಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕ್ಷಮೆ ಕೇಳುವಂತೆ ಆಗ್ರಹಿಸಿ ಇವತ್ತು ನೋಟಿಸ್ ನೀಡಿದೆ.
ಗೃಹ ಸಚಿವ ಜಿ ಪರಮೇಶ್ವರ್ಗೆ ನೋಟಿಸ್ ಕೊಟ್ಟಿರುವ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕ್ಷಮೆ ಕೇಳುವಂತೆ ಕೆಪಿಸಿಸಿಯ ಕಾನೂನು ಘಟಕ ಆಗ್ರಹಿಸಿದೆ. ಹೊಸ ವರ್ಷಾಚರಣೆ ವೇಳೆ ಗೃಹ ಸಚಿವರ ಹೇಳಿಕೆಗೆ ಸ್ಪಷ್ಟನೆ ಕೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ಕೊಟ್ಟಿತ್ತು. ಆದರೆ ಈ ನೋಟಿಸ್ನಲ್ಲಿ ಹಿರಿಯ ರಾಜಕಾರಣಿ, ರಾಜ್ಯದ ಗೃಹ ಸಚಿವ ಹಾಗೂ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಘನತೆಗೆ ಕುಂದುಂಟು ಮಾಡಿದೆ. ಹೀಗಂತ ಕೆಪಿಸಿಸಿ ಕಾನೂನು ಘಟಕವು ಮಹಿಳಾ ಆಯೋಗಕ್ಕೆ ಪ್ರತಿಯುತ್ತರವಾಗಿ ಮತ್ತೊಂದು ನೋಟಿಸ್ ನೀಡಿದೆ. ನೋಟಿಸ್ ನೀಡಿದ ಬಗ್ಗೆ ಮಹಿಳಾ ಆಯೋಗ ಪರಮೇಶ್ವರ್ ಕ್ಷಮೆ ಕೇಳಬೇಕು ಅಂತ ಕೆಪಿಸಿಸಿ ಕಾನೂನು ಘಟಕ ತನ್ನ ನೋಟಿಸ್ನಲ್ಲಿ ಆಗ್ರಹಿಸಿದೆ. ಕಾನೂನು ಘಟಕದ ನೋಟಿಸ್ನಲ್ಲಿರೋ ವಿಚಾರವನ್ನ ನೋಡೋದಾದ್ರೆ, ಕರ್ನಾಟಕ ರಾಜ್ಯದ ಗೃಹ ಸಚಿವ ಕೆಪಿಸಿಸಿರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವ ನೀವು ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಿದ್ದೀರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಮುತ್ಸದ್ದಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮಹಿಳೆಯರ ಮೇಲೆ ಅಪಾರವಾದ ಗೌರವ ಇದೆ. ಅವರೊಬ್ಬ ಘನತೆಯುಳ್ಳ ರಾಜಕಾರಣಿ. ಆದರೆ ನೀವು ರಾಜಕೀಯ ಪ್ರೇರಣೆಗೊಳಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೋಟಿಸ್ ನೀಡಿದ್ದೀರಿ. ನಿಮ್ಮ ನೋಟಿಸಿನ ಉದ್ದೇಶ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಓಲೈಸುವಂತಿದೆ. ನಿಮ್ಮ ನೋಟಿಸ್ನಿಂದ ಡಾಕ್ಟರ್ ಜಿ ಪರಮೇಶ್ವರ್ ಘನತೆಗೆ ಧಕ್ಕೆಯಾಗಿದೆ. ನಿಮ್ಮ ನೋಟಿಸ್ ರಾಜ್ಯದಲ್ಲಿ ಹಲವು ಮಹಿಳಾ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರಿಂದ ಭಾರೀ ವಿರೋಧಕ್ಕೆ ಕಾರಣವಾಗಿದೆ. ನೋಟಿಸ್ ನೀಡಿದ್ದಕ್ಕಾಗಿ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಬೇಷರತ್ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡೋಕೆ ಮುಂದಾಗಬೇಕಾಗತ್ತೆ. ರಾಷ್ಟ್ರೀಯ ಮಹಿಳಾ ಆಯೋಗ ಸಚಿವ ಪರಮೇಶ್ವರ್ಗೆ ಕೊಟ್ಟಿರುವ ನೋಟಿಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತಿಕ್ಕಾಟಕ್ಕೂ ಕಾರಣವಾಗಿದೆ. ಒಟ್ನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ನೋಟಿಸ್ ಟೀಕೆಗೆ ಗುರಿಯಾಗಿದೆ. ಮಹಿಳಾ ಆಯೋಗ ರಾಜಕೀಯ ಮಾಡ್ತಿದ್ಯಾ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡೆಬಾಗ್ಲು, ಸುದ್ದಿ ಟಿವಿ ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಎಸ್, ಕೊನೆಯ ಸಾಲು ನಮ್ಮ ವರದಿಯಲ್ಲಿದ್ದು ರಾಷ್ಟ್ರೀಯ ಮಹಿಳಾ ಆಯೋಗ ರಾಜಕೀಯ ಮಾಡ್ತಾ ಇದೆಯಾ ಅಂತ. ಹಾಗೆ ನೋಡಿದರೆ ಅವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದ ಹೇಳಿಕೆ ಏನಿತ್ತು, ಅವರು ಯಾವ ಉದ್ದೇಶದಿಂದ ನೀಡಲಿ, ಅದು ಅವರ ಅಭಿಪ್ರಾಯ ಆಗಿತ್ತು. ಮಹಿಳೆಯರ ಸಂಬಂಧಪಟ್ಟಲೆ ಅವರು ಏನಂದರೆ, ಮಹಿಳೆಯರು ರಾತ್ರಿ ಹೊತ್ತು ಹಿಂಗೆ ಬಂದಾಗ, ಆ ರೀತಿ ಇದ್ದಾಗ ಏನೋ ಮದ್ಯ ಸೇವಿಸರು ಹುಡುಗರು ಇರ್ತಾರೆ, ಆವಾಗ ಇಂಥ ಸಂಭವಿಸಬಹುದು ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದರು. ಈ ಮಾತಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ನೀಡಬಹುದಾ? ನೋಟಿಸ್, ಒಂದು ಆಯೋಗಕ್ಕೆ, ಒಂದು ರಾಜ್ಯದ ಗೃಹ ಸಚಿವರಿಗೆ ನೋಟಿಸ್ ನೀಡುವ ಅಧಿಕಾರ ಇದೆಯಾ ಇಲ್ವಾ? ಎಸ್, ಪ್ರಕಾಶ್ ವರ್ಧನ್. ರಾಷ್ಟ್ರೀಯ ಮಹಿಳಾ ಆಯೋಗ ಅದೊಂದು ಸಂವಿಧಾನಬದ್ಧವಾಗಿ ರಚನೆ ಆಗಿರುವಂಥ ಒಂದು ಸಂಸ್ಥೆ. ಅದು ಸರ್ಕಾರ ಕೂಡ ಸಂವಿಧಾನಬದ್ಧವಾದಲ್ವಾ? ಸರ್ಕಾರ, ಗೃಹ ಮಂತ್ರಿನೂ ಕೂಡ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಯಾವ ಹೇಳಿಕೆಯನ್ನ ಪರಮೇಶ್ವರ್ ಅವತ್ತು ಕೊಟ್ಟರು ಖಂಡಿತ ಅದು ತಪ್ಪಾದಂತ ಹೇಳಿಕೆ. ಏನ್ ಹೇಳಿದ್ರು ಅವರು? ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಂಥ ಸಂದರ್ಭಗಳಲ್ಲಿ ಇಂಥ ಮೊಲಸ್ಟೇಷನ್ ಏನಾಯ್ತು ಅಂತ ಹೇಳಿದ್ರೆ ಅವೆಲ್ಲ ಸಾಮಾನ್ಯ ಆಗುವಂಥದ್ದು ಅಂತ ಒಂದು ಹಗುರವಾಗಿ ಮಾತಾಡಿದ್ದು. ಸಾಮಾನ್ಯ ಅಂತ ಅವ್ರು ಏನ್ ಹೇಳಿಲ್ಲ ಅಂದ್ರೆ, ಅಂತ ವಾತಾವರಣ ಏನಿತ್ತು, ಅದು ಯಾವುದೇ ಸಾವಿರಾರು ಜನ ಸೇರಿದ್ದಾರೆ, ಗುಂಡ ಅಂತವ್ರು ಇರ್ತಾರೆ, ಯಾವನೋ ಮೊಲಸ್ಟೇಷನ್ ಮಾಡ್ತಾರೆ. ಒಬ್ಬ ಗೃಹ ಸಚಿವರಾಗಿ ಆ ರೀತಿ ಹೇಳಿಕೆ ಕೊಟ್ಟಿದ್ದರಿಂದ ಅದು ಆ ಪ್ರಕರಣ ದೊಡ್ಡ ತಿರುವನ್ನ ಪಡ್ಕೊಂತು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಘನತೆ ಗೌರವಕ್ಕೆ ಕುಂದಾಗಿದ್ದು ಬೇರೆ ಕಾರಣ ಇರ್ಬೋದು. ಯಾಕೆಂದ್ರೆ ಅಲ್ಲಿ ಪ್ರಶ್ನೆ, ರಾಷ್ಟ್ರೀಯ ಕಂಪನಿಯ ಹಿಡಿತದಲ್ಲಿರುವ ವಾಹಿನಿಗಳು ಏನಿವೆ ಅವು ಬೆಂಗಳೂರು ರಾಜ್ಯ ಆಯ್ತು ಅನ್ನುವಾಗ ಪ್ರಚಾರ. ಕರ್ನಾಟಕದ ವಾಹಿನಿಗಳು ಎಲ್ಲ ಏನ್ ಬೆಂಗಳೂರಿನ ಮಾನವನ್ನ ಎಲ್ಲಾ ಸೇರಿ ತೊಳೆದ್ರು. ಆದ್ರೆ ಯಾಕೆ ಒಬ್ಬರಿಗೆ ನಾವು ತೊಳೆದಿಲ್ಲ? ಅಲ್ಲ, ನೀವು ನಮ್ ಬೆಂಗಳೂರು ಕಂಡ್ರಿದು. ಶಶಿಧರ್ ಭಟ್ ಅವರು ಈ ಕೆಲಸ ಮಾಡಿಲ್ಲ, ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ. ಕೆಲವು ವಾಹಿನಿಗಳು ಅಂತ ಹೇಳ್ಬಿಟ್ಟಿದ್ದೀನಿ ಮುಂಚೆನೆ. ಆದ್ರೆ ನಾನು ಆ ಒಂದು ಏನು ಮಹಿಳಾ ಆಯೋಗಕ್ಕೆ ಬರ್ದಿದಾರಲ್ಲ ವ್ಯಕ್ತಿ ಲೆಟ್ರು, ಆ ಲೆಟರ್ಗೆ ಬರೆಯಕ್ಕೆ ಆ ವ್ಯಕ್ತಿಗೆ ಯಾವುದೇ ನೈತಿಕವಾಗಲಿ ಕಾನೂನುಬದ್ಧವಾಗಲಿ, ಧನಂಜಯ್ ಅಂತ ಲೀಗಲ್ ಸೆಲ್ ಅಧ್ಯಕ್ಷರು ಬರ್ದಿರೋದಿದು ಈ ಪತ್ರ. ಈ ಪತ್ರಕ್ಕೆ ಯಾವುದೇ ಮಹತ್ವನೂ ಇಲ್ಲ, ಎಂತದಿಲ್ಲ. ಈ ತರದ ಪತ್ರಿಕೆಗಳು ಬರ್ದು ತಂತ್ರ ಖಂಡಿತ ಅಧಿಕಾರ ಇದೆ. ಯಾವುದೇ ಮಹಿಳಾ ಆಯೋಗ ಇರುವಂತದ್ದೇ ಇಷ್ಟು ಹೇಳಿದ್ರಲ್ಲ. ಈಗ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ 2-3 ವರ್ಷ ಆಗಿರ್ಬೇಕು. ಇಂಥದ್ದು ಎಷ್ಟು ನೋಟಿಸ್ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆಲ್ಲ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಸರ್, ನೀವು RTI ಹಾಕ್ಬಿಟ್ಟು ತಿಳ್ಕೊಳ್ಳಿ ಸರ್, ದಯಮಾಡಿ. ಅಂತದ್ದು ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಂಥ ನೋಟಿಸು ಇದು ಇಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ತಿಳ್ಕೊಂಡು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂತ ತಿಳ್ಕೊಂಡು, ಬಿಜೆಪಿ ಸರ್ಕಾರದ ಅಪಾಯಿಂಟ್ ಮಾಡಿದಂಥ ಒಂದು ಚೇರ್ಪರ್ಸನ್ ಇರ್ಬೋದು, ಅವರು ಯಾರು ಕಮಿಷನ್ ಚೇರ್ಮನ್ ನಮ್ಮ ಮಹಿಳಾ ಆಯೋಗದ್ದು, ಅವರು
ಆ BJP ಸರ್ಕಾರ ಕೆಟ್ಟ ಹೆಸರು ತರಬೇಕು ಅಂತ ಇದನ್ನು ನೋಟಿಸ್ ಕೊಟ್ಟು ಅದನ್ನು ಪ್ರೆಸ್ಗೆ ರಿಲೀಸ್ ಮಾಡಿ ಕೆಟ್ಟ ಹೆಸರು ತರುವ ಸಲುವಾಗಿ BJP ಅವರು ಏನೋ ಮಹಾ ಸಾಧನೆ ಮಾಡ್ತಾ ಇದ್ದಾರೆ ಅಂತ ತೋರಿಸೋ ಸಲುವಾಗಿ ಇಂಥದ್ದು ಒಂದು ಗೃಹ ಸಚಿವರು ಒಂಥರ ಪಾಸಿಂಗ್ ರಿಮಾರ್ಕ್ ಇಲ್ಲ ಅದನ್ನ ನೋಡಿ ಅದ್ರ ಬಗ್ಗೆ ಇದು ಯಾವ್ದು ಹೋಮ್ ಮಿನಿಸ್ಟ್ರು ಕೂತ್ಕೊಂಡು ಒಂದು ಸಂದರ್ಭದಲ್ಲಿ ಖಂಡಲ್ಲಿ ಗುಂಡ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಅವಾಗ ಹಿಂದೆ ಮುಂದೆ ನೋಡಲ್ಲ ಮಾತಾಡಲ್ಲ. ಹೋಮ್ ಮಿನಿಸ್ಟರ್ ಗಂಡಲ್ಲಿ ಗುಂಡು ಎಲ್ಲರಿಗೂ ಗುಂಡು ಹಾಕಕ್ಕೆ ಹೇಳಿದ್ರು ಹಂಗೆ ಮಾತಾಡ್ದಂಗೆ ಆಗುತ್ತೆ. ಯಾವ ಗುಂಡು? ಕಮ್ಯುನಲ್ ಗಲಾಟೆ ಆಗುತ್ತೆ. ಆವಾಗ ಒಂದು ಹೋಮ್ ಮಿನಿಸ್ಟರ್ ಕೂತ್ ಹೇಳ್ತಾರೆ ಯಾವ್ದು ಅದು ಹಿಂದೆ ಬೇರೆ ಇರುತ್ತೆ ರೀಸನ್. ಮಹಿಳೆಯರ ಬಗ್ಗೆ ಹೇಳಿದ ಮಾತಿನಲ್ಲಿ ಮಹಿಳೆಯರಿಗೆ ಅವಮಾನ ಆಗತ್ತೆ. ಅದ್ರ ಬಗ್ಗೆ ಹೇಳ್ತೀನಿ. ಮುಗಿದ ಅಧ್ಯಾಯ ಪ್ರಕಾಶ್ ಅವರ ಅವ್ರ ಪಾರ್ಟಿಯವರ ಅದನ್ನ ಕೆದಕಿ ಇವತ್ತು ಮತ್ತೆ ಮಾಡುವಂತದ್ದು. ಸರ್ ಒಂದ್ ಕೆಲಸ ಮಾಡೋಣ ನಿಮ್ಗೆ ಪ್ರಕಾಶ್ ಸರ್ ಬಂದೆ ಈಗ ನಮ್ಮ ಬಾಬಾ ಅವ್ರಿಗೆ ಬಹಳ ಚೆನ್ನಾಗುತ್ತೆ. ಬೆಂಗಳೂರಿನಲ್ಲಿ ನೈಟ್ ಪಾರ್ಟಿಗಳು ನಡೀತವೆ. ಅಲ್ಲಿ ಹುಡುಗರು ಹುಡುಗಿಯರು ಗುಂಡು ಹಾಕೊಂಡಿರ್ತಾರೆ, ಕುಣಿತಿರ್ತಾರೆ, ಅಲ್ಲಿ ಏನೋ ನಡೀತಾ ಇರ್ತವೆ ಒಂದೊಂದು ಗಂಟೆ. ಸೊ ಅದು ಆ ವಾತಾವರಣದಲ್ಲಿ ಒಂದೊಮ್ಮೆ ನಡೆದು ಹೋಗ್ಬಿಡ್ಬೋದಲ್ವಾ? ಯಾಕಂತಂದ್ರೆ ಈಗ ಇದನ್ನ ನಾನು ಹೇಳಿದ್ರೆ ಮಹಿಳಾ ವಿರೋಧಿ ಅಂತ ಆಗತ್ತಾ? ಗೃಹ ಸಚಿವರಾದವರು ಯಾರು ಕಾಪಾಡಬೇಕು ಅಂತ ಅದು ಮಹಾತ್ಮ ಗಾಂಧಿ ಆದರ್ಶ ತತ್ವಗಳನ್ನು ನಂಬಿದಂತ ಪಕ್ಷದವರು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಈ ರೀತಿ ಚರ್ಕ ಮೋದಿ ಕೈ ಕೊಟ್ಟು ಕೂಡಿಸಿದ್ದೀವಿ ಸರ್. ಈಗ ಇವರಿದ್ದಾರೆ ಗಾಂಧಿಗಿಂತ ದೊಡ್ಡ ಮನುಷ್ಯ ಅಂದ್ಬಿಟ್ರು. ಈಗ ಗಾಂಧಿಗಿಂತ ದೊಡ್ಡ ಮನುಷ್ಯ ಅಂತ ಅಲ್ಲಿ ತನಕ ಬಂತು. ಈಗ ಗಾಂಧಿಗಿಂತ ದೊಡ್ಡ ಮನುಷ್ಯ ಮೋದಿ ಅಂತ ಚರ್ಚೆ ಅಲ್ಲಿಗೋಗ್ಬೇಕಾ? ಅದಿರ್ಲಿ ಬೇಡ. ನಾನು ಇದಕ್ಕೆ ಹೇಳ್ತೀನಿ, ಅವತ್ತು ನಮ್ಮ ಗೃಹ ಮಂತ್ರಿ ಅವ್ರಿಗೆ ಎಲ್ಲಿ ಸ್ಟೇಟ್ಮೆಂಟ್ ಅವ್ರು ಹಿಂದೆ ಮಾತಾಡಿದ್ರೆ ಕೊಟ್ಟಿಲ್ಲ, ಮುಂದೆ ಒಂದು ನಿಮಿಷ ಅವ್ರು ಹಿಂದೆ ಮುಂದೆ ಮಾತಾಡಿ ಕೊಟ್ಟಿಲ್ಲ. ಅವರು ಆ ಸೆಂಟೆನ್ಸ್ ಯಾಕಂತಂದ್ರೆ ಅವರು 2 ದಿವಸ ಮೊದಲು ಔಟ್ ಆಫ್ ಕಾಂಟೆಕ್ಸ್ಟ್ ಬಂದಿದೆ ಅಂತ ನೀವು ಡೆಫಿನೆಟ್. ಯಾಕಂದ್ರೆ ಈಗ ನಮ್ಮ ಜನರಿಗೆ ಪಾಶ್ಚಾತ್ಯ ಎಲ್ಲ ಕುಣಿಬೇಕು, ಇದರಲ್ಲಿ ಪಬ್ಲಿಕ್ ರೋಡಲ್ಲಿ ಕುಡಿಬೇಕು, ಎಲ್ಲ ಮಾಡಬೇಕು. ಆದ್ರೆ ಆ ಮೆಂಟಾಲಿಟಿ ನಮ್ಮ ಅಲ್ಲಿ ಆ ಪಾಶ್ಚಾತ್ಯ ಮೆಂಟಾಲಿಟಿ ನಮ್ಗಿದೆಯಾ? ಅಲ್ಲಿ ಒಂದು ಎಂತದ್ ಬೇಕಾ ಡ್ರೆಸ್ ಹಾಕೊಂಡು ಎಂತ ಡ್ರೆಸ್ ಹಾಕೊಂಡು ಹೋದ್ರು ಆ ಜನ ನೋಡಲ್ಲ. ನಾನು ಈ ಚರ್ಚೆ ಅಂತ ಸಂದರ್ಭದಲ್ಲಿ ಸರ್ ಬಾಬಾ ನೀವು ವಿದೇಶ ಮಾದರಿ ಅಂತ ಹೇಳ್ತಿರಲ್ಲ, ಲಂಡನ್ ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮೊಲೆಸ್ಟೇಷನ್ ಬಗ್ಗೆ ಒಂದು ವರದಿ ಬಂದಿದ್ದಾರೆ. ನಾನು ಇದೇ ವೇದಿಕೆಯಲ್ಲಿ ಓದಿದೆ. ಅಲ್ಲಿ 68% ಮಹಿಳೆಯರು ಹೇಳಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಮೇಲೆ ಈ ರೀತಿಯ ಲೈಂಗಿಕ ದೌರ್ಜನ್ಯ ನಡೆದ. 68% ಮಾದರಿನದು. ಆ ಲೆಕ್ಕದಲ್ಲಿ ನಾವು ಬೆಟರ್ ಕಂಡ್ರಿ, 100% ಬೆಟರ್ ಇದ್ದೇವೆ. ಈಗ ಹೋಮ್ ಮಿನಿಸ್ಟ್ರಿ ಇದ್ರ ಬೇಕಾದಷ್ಟು ಪ್ರಿವೆನ್ಷನ್ ತಗೊಂಡಿದ್ದಾರೆ, 2-3 ಮೀಟಿಂಗ್ ಮಾಡಿದ್ದಾರೆ. ಆಗಿರುವಾಗ ಇದೊಂದು ಹೇಳಿಕೆಯನ್ನು ಅವರು ಅದು ಅವಮಾನ ಆಯ್ತು, ಬೇಕು ಅಂತ ಪರ್ಪಸ್ ಹೇಳುವಂತದ್ದು ಹೇಳಿಕೆ ಅಲ್ಲ ಅದು. ನೀವು ಹೇಳಿದ ಹಾಗೆ ಅಷ್ಟು ಪರಮೇಶ್ವರು ಮಾತಾಡಬೇಕಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಿತ್ತು. ಅದನ್ನು ಬಿಡೋಣ. ಅದನ್ನು ಅಷ್ಟು ತಗೊಳ್ಳೋದಕ್ಕಿಂತ ಈಗ ಏನಾಗಿದೆ, ರಾಷ್ಟ್ರೀಯ ಆಯೋಗ ಏನು ಅವರಿಗೆ ನೋಟಿಸ್ ಕೊಡ್ತದೆ. ರಾಷ್ಟ್ರೀಯ ಆಯೋಗ ಒಂದು ಪ್ರಕಾಶ್ ಹೇಳಿದ್ದನ್ನು ನಾನು ಒಪ್ತೇನೆ, ಸಂವಿಧಾನಬದ್ಧ ಸಂಸ್ಥೆ ಅಷ್ಟೇ ಅಲ್ಲ, ಅದರ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇತ್ಯಾದಿಗಳೆಲ್ಲ ಇರ್ತದೆ. ಅದೊಂದು ದೊಡ್ಡ ವೆಲ್ ಎಸ್ಟಾಬ್ಲಿಷ್ಡ್ ಆಫೀಸು. ಅವರು ಪರಮೇಶ್ವರ್ ಅವರಿಗೆ ನೋಟಿಸ್ ಕೊಡೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರದಿಂದ ಒಂದು ವರದಿಯನ್ನು ತರಿಸ್ಕೋಬೇಕಿತ್ತು. ಅವರು ಕೇವಲ ಪತ್ರಿಕಾ ಸ್ಟೇಟ್ಮೆಂಟ್ ಇರ್ಬೋದು, ಟಿ ವಿನಲ್ಲಿ ಬಂದಿದ್ದಿರ್ಬೋದು, ಒಂದು ತರಿಸ್ಕೋಬೇಕಿತ್ತು. ಎರಡನೇದಾಗಿ ಅವರದ್ದೇ ಆದ ಒಂದು ಇಂಟೆಲಿಜೆನ್ಸ್ ಜಾಲ ಇದೆ, ಅವರಿಂದ ತರಿಸ್ಕೊಳ್ಬೋದಿತ್ತು. ಪೊಲೀಸ್ ಕಮಿಷನರಿಂದ ಅವರು ವರದಿಯನ್ನು ತರಿಸ್ಕೋಬೇಕಿತ್ತು. ಇವೆಲ್ಲ ವರದಿಯನ್ನು ತರಿಸ್ಕೊಂಡು ಆವಾಗಲೂ ಅವ್ರಿಗೆ ಕನ್ವಿನ್ಸ್ ಆಗದೆ ಇದ್ದಿದ್ರೆ ಪರಮೇಶ್ವರಿಗೆ ನೋಟಿಸ್ ಕೊಡೋದ್ರಲ್ಲಿ ಒಂದು ಅರ್ಥವನ್ನು ಕಾಣ್ಬೋದಿತ್ತು. ಆದರೆ ಇದು ಯಾವುದನ್ನು ಮಾಡದೆ ಏಕಾಏಕಿಯಾಗಿ ಅವ್ರು ನೋಟಿಸ್ ಕೊಟ್ಟಿದ್ದನ್ನು ನೋಡಿದರೆ ಅಲ್ಲಿ ಒಂದು ಸ್ವಲ್ಪ ರಾಜಕೀಯದ ವಾಸನೆ ಬರ್ತದೆ. ರಾಜಕೀಯದ ವಾಸನೆ, ಅದೇ ವಾಸನೆ. ಇದು ರಾಜಕೀಯಕ್ಕಿಂತ ಐ ಥಿಂಕ್ ದಿಸ್ ಗೋಸ್ ಡೀಪರ್. ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡೋದ್ರ ಒಂದು ಕಾನ್ಸ್ಪಿರಸಿ ಬಗ್ಗೆ ನಾವು ಮಾತಾಡ್ತೇವೆ. ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಅಂತ ನನಗೆ ಅನುಮಾನ ಇದೆ. ಇದು ಬರೀ BJP ಕಾಂಗ್ರೆಸ್ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಇದು ಇಲ್ಲದೇ ಇರೋ ಒಬ್ಬ ಗೃಹ ಮಂತ್ರಿಗೆ ಅವ್ರು ಹೇಳಿದ ಮಾತನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡು ಬರೀ ಇವ್ರು ಹೇಳಿದಾಗೆ ಬರೀ ಪ್ರೆಸ್ ಸ್ಟೇಟ್ಮೆಂಟು ಟಿವಿದು ಏನೋ ಒಂದು ನೋಡಿ ಒಂದು ನೋಟಿಸ್ ಕೊಡೋಷ್ಟು ಅದನ್ನ ಆರೋಗ್ಯನ್ಸ್ ಅಂತಲೇ ಕರಿಬೇಕಾಗ್ತದೆ. ಇದೇನಲ್ಲ ಅದೇನು ಅದನ್ನ ಹೆಂಗ್ ಕಾನೂನು ಪಾಸಿಂಗ್ ರಿಮಾರ್ಕ್ ಏನೋ ಅವ್ರಿಗೆ ಎಷ್ಟು ಅಧಿಕಾರ ಇದೆ? ನ್ಯಾಷನಲ್ ಜವಾಬ್ದಾರಿಯುತವಾಗಿ ಮಾತಾಡಬೇಕಿತ್ತು ಅಂತ ಪ್ರಕಾಶ್ ಅಂದ್ಬಿಟ್ರು. ಖಂಡಿತ ಸರ್, ಗೃಹ ಸಚಿವರು ಅದೆಲ್ಲ ಸರ್ವೇ ಸಾಮಾನ್ಯ ಅಂದ್ಬಿಟ್ರೆ ಮಿಕ್ಕಿದವ್ರ ಕತೆ ಹೆಂಗ್ ಸರ್? ಇದು ಖಂಡಿತ ತಪ್ಪು ಅವ್ರು ಮಾತಾಡಿದ್ದು. ಧನಂಜಯ ಅವರು ಮತ್ತೆ ಬರೆದು ಈ ವಿವಾದಕ್ಕೆ ಅವರೇ ಮರುಜೀವ ಕೊಟ್ಟರು, ಅವರೇ ಅನುಭವಿಸ್ತಾರೆ ಅದ್ರ ಬಗ್ಗೆ. ಈಗ ಮುಗಿದ ಅಧ್ಯಾಯ ನೋಟಿಸ್ ಕೊಟ್ಟಾಗ ಸುಮ್ಮನೆ ಇರಕ್ಕಾಗಲ್ಲ, ಬಂದಿಲ್ಲ.
ಧನಂಜಯ ಅವರು ಬರ್ದಿರೋದು ದಯಮಾಡಿ ಅವ್ರು legal cell ಅಧ್ಯಕ್ಷರು ಅವರೆಲ್ಲ ಅಧಿಕಾರ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪರಮೇಶ್ವರ್ ಅಧ್ಯಕ್ಷರು ಅವರು legal cell ಅಧ್ಯಕ್ಷರು ಅಂತ ಹೇಳ್ಕೊಂಡು ಅವರ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಯಾವುದೋ ಒಬ್ಬ ಅಲ್ಲಿ ಪದಾಧಿಕಾರಿ ಒಂದು ಪಾರ್ಟಿ ಟು ಡಿಸಿಷನ್. ನನಗೆ ಗೊತ್ತಿಲ್ಲ ಪಾರ್ಟಿ ಇರ್ಲಿ ಸಬ್ ಸ್ಟ್ಯಾಂಡರ್ಡ್ ಲೆಟರ್ ಬರೀ ಆದ್ರೆ ಅದಕ್ಕೆ ಕಾನೂನು ಕಾರ್ಯದರ್ಶಿ ಉತ್ತರ ಕೊಟ್ಟಿದ್ರೆ ಹೆಚ್ಚು ವ್ಯಾಲ್ಯೂ ಬರ್ತಿತ್ತು ಅದಕ್ಕೆ ಅನಿಸ್ತದೆ. ಈಗ ಮಹಿಳಾ ಆಯೋಗ ಕ್ಷಮೆ ಯಾಚನೆ ಮಾಡ್ಬೇಕಾಗ ಯಾರ ಮಹಿಳಾ ಆಯೋಗ ಯಾಕೆ ತಪ್ಪನ್ನ ತೋರಿಸ್ಕೊಟ್ಟಿದ್ದಕ್ಕ ಸರ್ ನೀವು ಮಾತಾಡಿ ಸರಿಗಿಲ್ಲ ಅಂತ ಹೇಳಿದ್ದನ್ನು ತೋರಿಸ್ಕೊಟ್ಟಿದ್ದಕ್ಕೆ ಮಹಿಳಾ ಆಯೋಗ ರಾಜನ ಕ್ಷಮೆ ಯಾಚಿಸಬೇಕು. ನನಗೆ ಇನ್ನೊಂದು ಗೊತ್ತು ಸರ್, ಕೇಳಿ. ನೀವು ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡಿದಾಗೆ ಒಂದು ಮಾತಿರುತ್ತಲ್ಲ, ಆ ಮಾತಿನ ಹಿಂದಿನ ಉದ್ದೇಶ ಧ್ವನಿ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಐ ವಿಲ್ ಕಮ್ ಟು ಯು. ಯಾವುದೇ ಒಂದು ಮಾತನಾಡುವಾಗ ಪಾಸಿಂಗ್ ರಿಮಾರ್ಕ್ಗಳನ್ನ ಮಾಡ್ತಾರೆ. ದಿಸ್ ಅ ಪಾಸಿಂಗ್ ರಿಮಾರ್ಕ್. ಪಾಸಿಂಗ್ ರಿಮಾರ್ಕ್ ಅನ್ನ ಹಿಡ್ಕೊಬಿಟ್ಟು ಅದೇ ಅವರ ನಿಲುವೆ ಇವರು ಮಹಿಳಾ ವಿರೋಧಿ ಅಂತ ಅಣೆಪಟ್ಟ ಹಚ್ಚಕ್ಕಾಗತ್ತೇನ್ರಿ? ನಾವು ಇದು ಇಂಥ ಸೂಕ್ಷ್ಮವಾದ ಘಟನೆಗಳ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಇವತ್ತಿನ ಮಾಧ್ಯಮಗಳು ಹಂಗೆ ಇದೆ, ಅದನ್ನ ಗಮನಿಸ್ಕೋಬೇಕು. ಯಾಕಂದ್ರೆ ಮಾತಾಡಿದಾಗ ಅದನ್ನ ಮಹಿಳಾ ಅಧ್ಯಕ್ಷರಿಗೆ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಅವರು ಅದು ಕನ್ಫರ್ಮ್ ಆಗಿ ಇಂತ ತಪ್ಪು ಆಗಿದೆ, ಹೋಮ್ ಮಿನಿಸ್ಟರ್ ಕೂಡ ರೀಸನ್ ನೋಟಿಸ್ ಕೊಟ್ಟ ಲೆಕ್ಕದಲ್ಲಿ ಹೋಮ್ ಮಿನಿಸ್ಟರ್ ಕಾರಣ ಅಂತ ಹೇಳಿದ್ರಲ್ಲ, ಆ ಲೆಕ್ಕದಲ್ಲಿ ನೀವು ಕೇಳಿದ್ರಲ್ಲ. ಅದು ಅಲ್ಲ, ಬಂದ್ಬಿಟ್ಟು ಹೋಮ್ ಮಿನಿಸ್ಟರ್ ಕುತ್ಕೊಂಡು ಹಿಂಗೆ ಹೇಳಿದ್ರ ನಿಮ್ಮ ಉದ್ದೇಶ ಏನಿತ್ತು ಕೇಳೋದು ಬೇಡವಾ? ಕೇಳ್ಬೋದು. ಕುತ್ಕೊಂಡ್ಬಿಟ್ಟು ಹೋಮ್ ಮಿನಿಸ್ಟರ್ ನೋಟಿಸ್ ಇಶ್ಯೂ ಮಾಡ. ನೀವು ಮಾತಾಡಿದ್ರೆ ಭೇಟಿ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಯಾವುದೇ ವಿಷಯಕ್ಕೂ ಕ್ಲಾರಿಫಿಕೇಶನ್ ಕೇಳಬೇಕು. ದಿಸ್ ಇಸ್ ಎ ಡೆಮಾಕ್ರಸಿ. ಮಹಿಳಾ ವಿಚಾರದಲ್ಲಿ ಅಪಾಯದ ಬಗ್ಗೆ ಹೇಳ್ತೀನಿ ಸರ್, ನಿಮ್ಗೆ ಅಪಾಯದ ಬಗ್ಗೆ ಹೇಳ್ತೀನಿ. ಅಧಿಕಾರಕ್ಕೆ ಬರ್ಬೋದು, ನಾಳೆ ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ಬರೋದು, ಜನ ಆರಿಸಿದ್ರೆ ನೀವು ಅಧಿಕಾರಕ್ಕೆ ಬರ್ತೀರಿ. ಅಲ್ಲ ಸರ್, ಒಂದು ರಾಜ್ಯದ ಗೃಹ ಮಂತ್ರಿಗೆ ಮಹಿಳಾ ಅವರು ಕೇವಲ ಜಿ ಪರಮೇಶ್ವರ್ ಅಲ್ಲ, ಅವರು ಕರ್ನಾಟಕದ ಗೃಹ ಸಚಿವರು, ನಮ್ಮೆಲ್ಲರ ಗೃಹ ಸಚಿವರು, ನಮ್ಮೆಲ್ಲರ ಪ್ರಧಾನಿ ಅಂತ ಹೇಗೆ ಹೇಳ್ತೀವೋ ಇವ್ರ ನಮ್ಮ ಗೃಹ ಸಚಿವರು ಎಲ್ಲ ಕೂತ್ಕೊಂಡು ಯಾವ ಇಶ್ಯೂ ಮಾಡ್ಬಿಡೋದು. ಅಯ್ಯ ಶಂಕರ್, ಅದನ್ನೇ ಹೇಳ್ತಾ ಇರೋದು ನಾನು. ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇದೆ. ಆಯ್ತು, ಮಹಿಳಾ ಆಯೋಗಕ್ಕೆ ಇವ್ರು ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಸಿದ್ಯಾ, ಕ್ಲಾರಿಫಿಕೇಶನ್ ಕೇಳಬೇಕು. ಇವ್ರು ಭಾಸ್ಕರ್ ಹೇಳಿದಾಗೆ ಪೊಲೀಸ್ ರಿಪೋರ್ಟ್ ತಗೋಬೇಕು. ಈ ಎಲ್ಲವನ್ನು ಮಾಡಿ ಕನ್ವಿನ್ಸ್ ಆಗದೇ ಇದ್ದಾಗ ನಿಮ್ಮ ಮೇಲೆ ನಮ್ಗೆ ಈ ಥರದ ಆರೋಪಗಳು ಹೇಳಬೇಕು ಅಂತ ಅನ್ಸ್ತಾ ಇದೆ. ನಿಮ್ಮ ಉತ್ತರ ಏನಿದಕ್ಕೆ? ಅವ್ರು ಹಿಂದೆ ಮಾತಾಡಿದ್ರೆ ಯೋಚನೆ ಇಲ್ಲ, ಕ್ರಿಮಿನಲ್ ತರ ಟ್ರೀಟ್ ಮಾಡಿ ನೀವು. ವೀಕ್ಷಕರ, ಈ ದೇಶ ಇದೆಯಲ್ಲ, ಈ ದೇಶ ಎಲ್ಲದಕ್ಕೂ ರಾಜಕೀಯ ಕಂಡ್ರಿ, ಅದು ಬಹಳ ತಪ್ಪು. ಅದರಿಂದ ಒಳಗಡೆ ಇದ್ರು ರಾಜಕೀಯ, ಹೊರಗೆ ಬಂದ್ರು ರಾಜಕೀಯ, ಆಫೀಸ್ಗಳಲ್ಲಿ ರಾಜಕೀಯ, ಕಚೇರಿಗಳಲ್ಲಿ ರಾಜಕೀಯ, ಬಸ್ ನಲ್ಲಿ ರಾಜಕೀಯ, ರಾಜಕೀಯ, ನಿಂತರ ರಾಜಕೀಯ, ಮಲಗಿದ ರಾಜಕೀಯ, ಮಲಗಿದ ರಾಜಕೀಯ, ಈ ಲೆವೆಲ್ ತಂದಿಟ್ಬಿಟ್ಟಿದೀವಿ. ಎಲ್ಲ ಈ ಸಾಂವಿಧಾನಿಕ ಸಂಸ್ಥೆಗಳ ಘನತೆ ಗೌರವವನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನುವ ಒಂದು ಅರಿವಾದರೂ ಇರಬೇಕು ಅಂತ. ಅದು ಯಾವಾಗ ಹೋಗುತ್ತಾ? ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದನೇ ನೋಡಿದರೆ ಸಮಾಜ ಉಳಿಯಲ್ಲ ಸ್ವಾಮಿ. ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಅಸಮಾಧಾನ ಮತ್ತು ಭಿನ್ನಮತ ಶಮನ ಮಾಡೋದಕ್ಕೆ ಈ ವಾರ ಸರಣಿ ಸಭೆಗಳನ್ನು ಇಟ್ಕೊಳ್ಳಲಾಗಿದೆ. BS ಯಡಿಯೂರಪ್ಪ ಬಣದ ಸದಸ್ಯರು ಈಶ್ವರಪ್ಪ ವಿರುದ್ಧ ಈ ನಡುವೆ ಟೀಕಾ ಪ್ರಹಾರವನ್ನು ಯಥಾಪ್ರಕಾರ ಮುಂದುವರಿಸಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ನಾಳೆ ನಡೆಯಲಿರುವ RSS ಬೈಠಕ್ ಏನಿದೆ, ಈ ಬೈಠಕ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆಯಬಹುದಾ ಅನ್ನುವ ಕುತೂಹಲ ಇದೆ. ಆದರೆ ಈ ಸಭೆಗೆ ಈ ಪ್ರಮುಖ ರಾಜಕಾರಣಿಗಳನ್ನು ಯಾರೂ ಕರೆದಿಲ್ಲ. ಆ ಕಾರಣಕ್ಕೆ ಈ ಬಗ್ಗೆ ಚರ್ಚೆ ನಡೆಯುತ್ತಾ ಇಲ್ವಾ ಅನ್ನುವ ಗೊಂದಲವನ್ನು ಹಾಗೆ ಉಳಿಸಿದೆ. ಯಡಿಯೂರಪ್ಪ ಈಶ್ವರಪ್ಪ ಮಧ್ಯೆ ಇರೋ ಭಿನ್ನಮತ ಶಮನಕ್ಕೆ ಸರಣಿ ಸಭೆ ನಡೆಯಲಿದೆ. 3 ತಿಂಗಳ ನಿರ್ಧಾರವಾದಂತೆ ನಾಳೆ RSS ಬೈಠಕ್ ನಡೀತಿದೆ. ಆದರೆ ನಾಳಿನ ಸಭೆಯಲ್ಲಿ BSY ಮತ್ತು ಈಶ್ವರಪ್ಪ ಭಾಗವಹಿಸುತ್ತಿಲ್ಲ. ಅಲ್ಲದೆ ಇವರಿಬ್ಬರಿಗೆ ಆಹ್ವಾನ ಕೂಡ ನೀಡಿಲ್ಲ. ನೋಡಿದ್ರೆ ನಾವೆಲ್ಲ ಏನೇ ಗೊಂದಲಗಳು ಮಾಡಿದ್ರು ಕೂಡ ಈ ಪಕ್ಷಕ್ಕೆ ಹೇಳೋರು ಕೇಳೋರು ಇದ್ದಾರೆ. ಗೊಂದಲ ಇದೆ, ಗೊಂದಲ ಇಲ್ಲ ಅಂತ ನಾನು ಹೇಳಲ್ಲ. ದೊಡ್ಡವರು ಕೂತ್ಕೋತಾರೆ, ರಾಷ್ಟ್ರ ನಾಯಕರು ಇರ್ಬೋದು, ಪರಿವಾರ ಪ್ರಮುಖರು ಇರ್ಬೋದು, ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ. ಮತ್ತೊಂದೆಡೆ ರಾಜ್ಯ ಬಿಜೆಪಿ ನಾಯಕರ ನಡುವೆ ಇದ್ದ ಭಿನ್ನಮತ ಈಗ ಜಿಲ್ಲಾ ಮಟ್ಟಕ್ಕೂ ಕಾಲಿಟ್ಟಿದೆ.
ಇಂದು ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಕಚೇರಿಯಲ್ಲಿ ನಡೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಟ್ಟದ ಬಿಜೆಪಿ ನಾಯಕರ ಭಿನ್ನಮತ ಸ್ಫೋಟಗೊಂಡಿದೆ. ಪಕ್ಷದ ಜಿಲ್ಲಾಧ್ಯಕ್ಷ ರುದ್ರೇಗೌಡ ಸುದ್ದಿಗೋಷ್ಠಿ ನಡೆಸುವ ವೇಳೆ ಈಶ್ವರಪ್ಪನವರ ವಿರುದ್ಧ ಆಡಿದ ಮಾತಿಗೆ ಅಲ್ಲೇ ಇದ್ದ ಕೆಲವರಿಂದ ವಿರೋಧ ವ್ಯಕ್ತವಾಯಿತು. ಬ್ರಿಗೇಡ್ ಕಟ್ಟಿದ್ದು ಯಡಿಯೂರಪ್ಪರನ್ನ ಸಿಎಂ ಮಾಡಲು ಎಂದು ಹೇಳುತ್ತಿದ್ದ ಈಶ್ವರಪ್ಪ ಈಗ ಅವರನ್ನ ಸಿಎಂ ಮಾಡಲು ಅಲ್ಲ ಅಂತ ರುದ್ರೇಗೌಡ ಹೇಳುತ್ತಿದ್ದಂತೆಯೇ ಬಿಜೆಪಿ ಮುಖಂಡ ಗಿರೀಶ್ ಪಟೇಲ್ ಆಕ್ಷೇಪ ವ್ಯಕ್ತಪಡಿಸಿದರು. 20ನೇ ತಾರೀಕು ಎಲ್ಲ ಜಿಲ್ಲೆಯ ಪ್ರಮುಖರನ್ನ ನಾವು ಸೇರಿಸುವ ಒಂದು ಪ್ರಯತ್ನ ಜಿಲ್ಲೆಯಿಂದ ಮಾಡಿದ್ವಿ. ಜಿಲ್ಲೆಯಿಂದ ಮಾಡಿದಾಗ ಸಾಕಷ್ಟು ಅವಕಾಶಗಳಿತ್ತು ಈ ಥರ ಏನಾದ್ರು ಪ್ರಶ್ನೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಲಿ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಭಾನುಪ್ರಕಾಶ್ ಅವರಿಗೆ ಸಂಬಂಧಪಟ್ಟಂತೆ ಅದು ರಾಜ್ಯಾಧ್ಯಕ್ಷರು ಮತ್ತು ಭಾನುಪ್ರಕಾಶ್ ಅವರ ನಡುವೆ ನಡೆದಿರುವಂಥ ವಿಷಯ, ಅವರಿಗೆ ಬರೆದಿರುವಂಥ ಪತ್ರ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಚರ್ಚೆನ ದಯಮಾಡಿ ಅಧ್ಯಕ್ಷರಿಗೆ. ಇನ್ನು ಮುಂದುವರೆದ ಸುದ್ದಿಗೋಷ್ಠಿಯಲ್ಲಿ ಆಯನೂರು ಮಂಜುನಾಥ್ ನಾಯಕರುಗಳ ಕಿತ್ತಾಟದಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಿದೆ. ಇಬ್ಬರು ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಂತೆಯೇ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ದತ್ತಾತ್ರೇಯರವರು ಆಯನೂರು ಮಂಜುನಾಥ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು 3 ಗಂಟೆಗೆ ಬರೋದಕ್ಕೆ ಮುಂಚೆ ಹೇಳಿದ್ರು, ಬೇಡಪ್ಪ ಈಗಿರೋ ಮನಸ್ಥಿತಿಯೊಳಗೆ ಯಾಕೆ ಹೇಳ್ತೀನಿ ಇತ್ತ ಕೊಡಗಿನಲ್ಲಿ ಬರ ಅಧ್ಯಯನ ಪ್ರವಾಸದ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಬಿಜಿ ಪುಟ್ಟಸ್ವಾಮಿ ಕೆಎಸ್ ಈಶ್ವರಪ್ಪ ವಿರುದ್ಧ ಹರಿಹಾಯ್ದರು. ಈಶ್ವರಪ್ಪ ಬ್ರಿಗೇಡ್ ಅಥವಾ ಪರಿಷತ್ ವಿಪಕ್ಷ ಸ್ಥಾನ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲಿ, ಒಂದೇ ಸಮಯದಲ್ಲಿ 2 ದೋಣಿಯ ಪ್ರಯಾಣ ಸರಿಯಲ್ಲ ಎಂದು ಪುಟ್ಟಸ್ವಾಮಿ ಕಿಡಿಕಾರಿದರು. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಈಶ್ವರಪ್ಪನವರು ಸೀನಿಯರ್ ಲೀಡರ್, ಆದ್ರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿಬೇಕು. ಇಲ್ಲ ವಿರೋಧ ಪಕ್ಷದ ನಾಯಕತ್ವ ಬೇಡ, ನನಗೆ ಬ್ರಿಗೇಡ್ನ ನಾನು ಕಟ್ತೇನೆ ಅಂತ ಹೇಳಿದ್ರೆ ಬ್ರಿಗೇಡ್ನ ಅಧ್ಯಕ್ಷರಾಗಿ ಮುಂದುವರಿಬೇಕು. ಎರಡು ಕಡೆನೂ ಒಂದೊಂದು ಕಾಲನ ಇಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವರ ನಾಯಕತ್ವಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ನು ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಈಶ್ವರಪ್ಪ ಬಿಎಸ್ವೈ ಸಂಘರ್ಷದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಪಂಚರಾಜ್ಯಗಳ ಚುನಾವಣೆಗಳ ಬಳಿಕ ವರಿಷ್ಠರು ಇಬ್ಬರ ಸಂಘರ್ಷ ಪರಿಹರಿಸಲಿದ್ದಾರೆ ಎಂದು ಹೇಳಿದರು. ಖಂಡಿತವಾಗಿಯೂ ನಮ್ಮ 2 ಹಿರಿಯ ನಾಯಕರ ಅವರ ಈ ರೀತಿಯ ಒಂದು ಬಾಹ್ಯವಾಗಿಯ ಚರ್ಚೆ ಮಾಡುವಂಥ ಸಂಗತಿಗಳಿಂದ ನಮಗೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಯ್ಯೋ ಇದು ಆಗಬಾರ್ದಿತ್ತು ಇವರು ಅಂತ ಹೇಳುವಂಥ ಒಂದು ಭಾವನೆಗಳು ಅವರಿಗೆ ಬಂದಿದೆ. ನಾವು ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ತಿಕೊಂಡು ಈ ರೀತಿ ಮಾಡುವಂಥದ್ರಿಂದಾಗಿ ಏನೋ ಜನರಿಗೆ ಕೂಡ ಒಂದಷ್ಟು ಬೇಸರ ಆಗಿದೆ, ನಮ್ಮ ಕಾರ್ಯಕರ್ತರಿಗೂ ಒಂದಷ್ಟು ಬೇಸರ ಆಗಿದೆ. ಒಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರ ಮನಸ್ತಾಪ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. ಈ ನಡುವೆ ಆರ್ಎಸ್ಎಸ್ ಬೈಠಕ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿದೆ. ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಇವತ್ತು ಬೆಳಗಿನಿಂದ ಭಾರತೀಯ ಜನತಾ ಪಕ್ಷದ ಒಳಗಡೆ ನಡೆದ ಬೆಳವಣಿಗೆಯನ್ನು ಗಮನಿಸಿದರೆ, ಏನು ಶಿವಮೊಗ್ಗ ಸಭೆಯಲ್ಲಿ ಹೇಳಿದ್ರು, ನಮ್ಮ ಒಳಗಡೆ ವಿಚಾರ ಹೊರಗೆ ಹಾಕೋದು ಬೇಡಪ್ಪ, ಇಲ್ಲೇ ಚರ್ಚೆ ಮಾಡೋ, ಬಹಿರಂಗ ಬೇಡ ಅಂತ ಯಾರೊಬ್ಬರು ನಾಯಕರು ಹೇಳ್ತಿದ್ದಾರಲ್ಲ, ಅದು ಹೊರಗಡೆ ಬೀದಿಗೆ ಬಿದ್ದು ಮುಗಿದೋಗ್ಬಿಟ್ಟಿದೆ ಅವರು. ಸೊ ಆದ್ದರಿಂದ ಅದು ಕೇವಲ ಮನೆಯ ಒಳಗಿನ ಜಗಳ ಆಗಿ ಉಳಿದುಕೊಂಡಿಲ್ಲ. ಅದ್ರ ಜೊತೆಗೆ ಇವತ್ತಿನ ಇಡೀ ಘಟನೆಯನ್ನು ಗಮನಿಸಿದರೆ, ಒಂದು ಶಿವಮೊಗ್ಗದಲ್ಲಿ ಏನು ರುದ್ರೇಶ್ ಗೌಡರು ಆಡಿರುವ ಮಾತು, ಅವರು ಎಲ್ಲರ ಗಿರೀಶ್ ಅವರ ವಿರೋಧದ ನಡುವೆ ಕೂಡ ಅವರು ಯಡಿಯೂರಪ್ಪನವರ ಧ್ವನಿಯಲ್ಲಿ ಮಾತನಾಡ್ತಾರೆ. ಅದೇ ರೀತಿ ನೀವು ಬಿಜೆಪಿ ಪುಟ್ಟಸ್ವಾಮಿ ಅವರು ಮಾತಾಡಿದ್ದು ಕೇಳಿದ್ರು ಕೂಡ ಅವರೊಂಥರ ಅಲ್ಟಿಮೇಟಮೇ ಕೊಟ್ಬಿಟ್ಟಿದ್ದಾರೆ ಈಶ್ವರಪ್ಪನವರಿಗೆ. ನೀವು ಇದನ್ನಾರು ಒಪ್ಕೊಳ್ಳಿಲ್ಲ, ಅದನ್ನಾರು ಒಪ್ಕೊಳ್ಳಿ ಅಂತ. ಬಿಜೆಪಿ ಪುಟ್ಟಸ್ವಾಮಿ ಯಾವಾಗ ಬಿಜೆಪಿಗೆ ಬಂದರು, ಈಶ್ವರಪ್ಪ ಯಾವಾಗ ಬಿಜೆಪಿಯಲ್ಲಿದ್ದರು ಅನ್ನೋದು ಡಿಫ್ರೆಂಟ್ ಇಶ್ಯೂ. ಆದರೆ ನಿನ್ನೆ KJPಗೆ ಬಂದು ಮೊನ್ನೆ ಬಂದ ನಾಯಕರು ಕೂಡ ಈಶ್ವರಪ್ಪನವ್ರಿಗೆ ಎಸ್ ನಿಮ್ಗೆ ಬೇಕಾದರೆ ಪ್ರತಿಪಕ್ಷದ ನಾಯಕ ಬೇಕಾ ತಗೊಳ್ಳಿ, ಬೇಡವಾ ಬ್ರಿಗೇಡ್ ನಾಯಕ ಬೇಕಾ ತಗೊಳ್ಳಿ, ಅದು ತಗೊಂಡ್ರೆ ಇದು ಬಿಡಿ, ಇದು ತಗೊಂಡ್ರೆ ಅದ್ರ ಬಿಡಿ, ಈ ರೀತಿ ಒಂದು ರಾಜಕೀಯ ಪಕ್ಷದ ಸ್ಥಿತಿ. ಪಾಪ ಬಿಜೆಪಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಶಂಕರ್ ಅಲ್ವಾ, ಪಾಪ ಅನ್ಸುತ್ತೆ ನನಗೆ. 150 ಸೀಟ್ ಪಾಪ ಗುರಿ ಇಟ್ಕೊಂಡಿದ್ದಾರೆ, ಗುರಿ ಇಟ್ಕೊಂಡವರು ಬೀದಿ ಜಗಳ, ಒಬ್ಬೊಬ್ಬರು ಒಂದೊಂದು ರೀತಿ. ಶಿವಮೊಗ್ಗ ನೋಡಿದ್ವಿ, ಇನ್ನೊಂದು ಕಡೆ ನೋಡಿದ್ವಿ, ಹೇಳಿಕೆಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಟಿವಿಯಲ್ಲಿ ಅವ್ರು ಯಾರು ಮಾತಾಡಂಗಿಲ್ಲ. ಯಪ್ಪ ಶಿವ ಹೇಳಿ, ಅವ್ರು ಟಿವಿಲಿ ಮಾತಾಡಂಗಿಲ್ಲ, ಬೀದಿಲಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅಂತ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ. ಈ ಕಡೆಯವರು ಮಾತಾಡ್ತಾರೆ, ಆ ಕಡೆಯವರು ಮಾತಾಡ್ತಾರೆ. ಈ ಕೊನೆಯಲ್ಲಿ ಎಲ್ಲರೂ ಇಲ್ಲ ಇದನ್ನು ದೊಡ್ಡವರು ಇದ್ದಾರೆ ಸಾಲ್ವ್ ಮಾಡ್ತಾರೆ. ಯಾವಾಗ ಬರ್ತಾರ ದೊಡ್ಡವರು, ಯಾವಾಗ ಇದು ಸಾಲ್ವ್ ಆಗುತ್ತೆ?
ಪ್ರಕಾಶ್ ಏನಾದ್ರು ಹೇಳ್ತಾರ ನೋಡ್ಬೇಕೀಗ. ಎಸ್ ಪ್ರಕಾಶ್? ಇಲ್ಲ, ನೀವು ತೋರಿಸ್ತಾ ಇರೋಂತ ದೊಡ್ಡ ಮಟ್ಟದಲ್ಲಿ ಏನು ಆ ತರದ ಆಗಬಾರ್ದೇನೋ, ಇನ್ನೂ ದೊಡ್ಡದಾಗ್ಬೇಕಿತ್ತ? ಹೇಳ್ತೀನಿ. ಒಂದು ಸಣ್ಣ ಗೊಂದಲ ಇದೆ. ಈಗ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಮಾಡಿದಾಗ ಬೀದಿ ಜಗಳ ಕಾಂಗ್ರೆಸ್ ಪಾರ್ಟಿಲೂ ಆಯ್ತು. ಒಂದು ಎಷ್ಟು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ನೋಡಿದ್ವಿ. ಪಕ್ಷ ಅಲ್ವಾ? ಅಲ್ಲಲ್ಲ, ಒಂದು ಗೊಂದಲ ಇಲ್ಲ ಅಂತ ಈಗ ನಮ್ಮ ನಾಯಕರುಗಳೇ ಒಪ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ಗೊಂದಲ ಇದೆ, ಮುಜುಗರ ಆಗ್ತಾ ಇದೆ ಅಂತ. ಪ್ರಕಾಶ್, ಮೈ ಡಿಯರ್ ಫ್ರೆಂಡ್, ಕಾಂಗ್ರೆಸ್ ನಾವು ಒಂದೇ ಅಂದ್ಬಿಟ್ರೆ ನಾನು ಮಾತಾಡಲ್ಲ, ಮುಂದೆ ಬೇರೆ ಸಬ್ಜೆಕ್ಟ್ ಹೋಗ್ಬಿಡ್ತಾರೆ. ನಾನು ಹೇಳ್ತಾ ಇಲ್ಲ, ಗೊಂದಲ ಇದೆ ಅಂತ ಹೇಳಿದೆ. ಅದನ್ನ ಬಗೆಹರಿಸುವಂತ ನಾಯಕರು ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ನಮ್ಮ ಎಲ್ಲ ನಾಯಕರುಗಳಿಗಿದೆ. ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಬಗೆಹರಿದು ಒಂದು ದೊಡ್ಡ ಶಕ್ತಿಯಾಗಿ ಬಿಜೆಪಿ ಮುಂದೆ ಹೋಗುತ್ತೆ ಅಂತ ನನಗೆ ವಿಶ್ವಾಸ. ಈಗ ಅಫ್ಕೋರ್ಸ್ ದೊಡ್ಡ ಶಕ್ತಿ ಬಗ್ಗೆ ನಾನು ಮಾತಾಡೋದು ಜಾಸ್ತಿ ಹೋಗಲ್ಲ. ಇದು ಯಾಕಂದ್ರೆ ಅವ್ರದ್ದು ಆಂತರಿಕ ಒಂದು ಪಾರ್ಟಿದ ವಿಷಯ ಏನೇ ಇರ್ಬೋದು. ಆದರೆ ಇದು ಬೀದಿಗೆ ಬಿದ್ದಾಗಿದೆ. ಈಗ ಪುಟ್ಟಸ್ವಾಮಿ ಅವ್ರು ಮಾತಾಡಿ ಕೇಳಿದ್ರಿ, ಆಯನೂರು ಮಂಜುನಾಥ್ ಅವ್ರು ಕೇಳಿದ್ರಿ, ಮಿನಿಸ್ಟ್ರಿ ಕೂಡ ಹೇಳಿದ್ರಿ ನಮಗೆಲ್ಲ ಮುಜುಗರ ಆಗಿಬಿಟ್ಟಿದೆ, ಕಾರ್ಯಕರ್ತರ ಮುಜುಗರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಅಂದರೆ ಅದರ ಅರ್ಥ ಇದು ಈ ಗದ್ದಲ ಇದು ಭಾಳ ಕಾರ್ಯಕರ್ತರ ಲೆವೆಲಿಂದ ಮೇಲ್ ತನಕ ಭಾಳ ದೊಡ್ಡದಾಗಿ ಒಳಗಡೆ ಇದೆ ಅಂತ ಹೇಳ್ಕೊಂಡು ಖಂಡಿತ ನಮಗೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಇದು ಅಷ್ಟು ಸುಲಭದಲ್ಲಿ ಕೂಡ ನಾಳೆ ಮುಗಿತದೆ ನಾಡ್ದು ಮುಗಿತದೆ ಅಂತ ಹೇಳೋದಷ್ಟು ಸುಲಭದಲ್ಲಿ ಕೂಡ ಇಲ್ಲ. ಅದು ಭಾಳ ಒಂದು ಶಿಖರಕ್ಕೆ ಮುಟ್ಟಿದಂಗೆ ಕಾಣ್ತಾ ಇದೆ. ಅದಕ್ಕೆ ಇದು ಅಷ್ಟು ಸುಲಭ ಅಂತ ಖಂಡಿತ ಇಲ್ಲ. ಇಲ್ಲಿ ಒಡೆದ ಮನೆ ಆಗಿದೆ ಇದೀಗ, ಖಂಡಿತ ಮನೆಯೊಂದು ಹಲವು ಬಾಗಿಲು ಅಷ್ಟು ಹಂಗಾಗಿದೆ. ಅದು ಒಡೆದ ಕನ್ನಡಿ ಅಂತ ಹೇಳಿ ನಾವು 4 ದಿವಸದಿಂದ ಹೇಳ್ತಾ ಇರೋದನ್ನು ನಾನು ಇವತ್ತು ಅದನ್ನು ಮುಂದುವರಿಸ್ತೇನೆ. ಆದರೆ ದೊಡ್ಡವರು ಬರ್ತಾರೆ, ಇತ್ಯರ್ಥ ಮಾಡ್ತಾರೆ ಹೇಳೋದೊಂದು ಆ ಥರದ ಒಂದು ವಿಶ್ವಾಸವೋ ಅಥವಾ ಭ್ರಮೆಯೋ ಇಂಥದ್ದು ಒಂದು ನಂಬಿಕೆಯೋ ಏನೋ ಇದೆ ಪ್ರಕಾಶ್ ಅಂಥವ್ರಿಗೆ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ದೊಡ್ಡವರು ಅಂದರೆ ಯಾರು? ಈಗ ಇಲ್ಲಿ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ಹೇಳಿ ಅಮಿತ್ ಶಾ ಹೇಳೋದ್ರು ಮಂಗಳೂರು, ಆಯ್ತಾ? ಆಮೇಲೆ ಮುರಳೀಧರ್ ರಾವ್ ಮುಂದೆ ಬಂದು ಈ ಪಕ್ಷದ ಉಸ್ತುವಾರಿ ಅವರು ಹೇಳಿದ್ರು ನೀವು ಬ್ರಿಗೇಡಿಂದ ನೀವು ಹೊರಗಡೆ ಈಚೆ ಬನ್ನಿ ಅಂತ ಹೇಳಿ ಅವ್ರು ಹೇಳಿದರು. ಈಗ ಪುಟ್ಟಸ್ವಾಮಿ ಅವರು ಆಪ್ಷನ್ ಕೊಡ್ತಿದ್ದಾರೆ, ಒಂದು 5 ಇಟ್ಕೊಳ್ಳಿ ಅಥವಾ 10 ಇಟ್ಕೊಳ್ಳಿ ಅಂತ ಹೇಳಿ. ಆದ್ರೆ ಪುಟ್ಟಸ್ವಾಮಿ ಬಿಜೆಪಿ ನಂಬಿದ್ದು ಬಿಜೆಪಿಯ ನಿಯಂತ್ರಣ ಸಂಘ ಪರಿವಾರದಲ್ಲಿದೆ ಅಂತ ನಾವು ನಂಬ್ಕೊಂಡಿದ್ವಿ. ನಮ್ದೇ ಆಕ್ಷೇಪ ಇಲ್ಲ, ಅವ್ರು ಬಿಟ್ಟಿದ್ದು. ಬಿಜೆಪಿ ಪುಟ್ಟಸ್ವಾಮಿ ಓಪನ್ ಆಗಿ ಉಳಿದವ್ರ ಹತ್ರ ಮಾತಾಡ್ಬೇಡಿ ಅಂತಾರೆ. ಯಡಿಯೂರಪ್ಪನವರು ಟಿವಿ ಸ್ಟೇಷನ್ಗಳಿಗೆ ಹೋಗ್ಬೇಡಿ ಅಂತಾರೆ, ಹೋದ್ರೆ ಆ ವಿಚಾರ ಡಿಸ್ಕಷನ್ ಇದ್ರೆ ಇರಬೇಡ ಅಂತಾರೆ, ಮಾತಾಡ್ಕೂಡ್ದು ಅಂತಾರೆ. ಬಿಜೆಪಿ ಪುಟ್ಟಸ್ವಾಮಿ ಪಾಪ ಪಾರ್ಟಿ ವಾಟ್ ಎವರ್ ಇಟ್ ಮೇ ಬಿ ಬಹಳ ಜಳ ಅಂತಿದ್ರೆ ಬಂದಂತ ಈಶ್ವರಪ್ಪ ಅವ್ರ ಹತ್ರ ಇದು ಬೇಕು ಇತ್ತಂತ ಪಾರ್ಟಿ ಬಂದವರು ಪಾರ್ಟಿ ಗತಿ ಎಲ್ಲಿ. ಆದ್ರೆ ಬಿಜೆಪಿ ಪುಟ್ಟಸ್ವಾಮಿ ಅವರು ತಾನೇ ಬಿಜೆಪಿ ಅನ್ಕೊಂಡಿದ್ದಾರೆ, ಬಿಜೆಪಿ ಪುಟ್ಟಸ್ವಾಮಿ ಗೊತ್ತಾಯ್ತಾ? ಹಾಗಾಗಿ ಅವರು ಅದನ್ನ ಒಂದು ಅಧಿಕಾರ ಹೇಳಿ ತಿಳ್ಕೊಂಡಿದ್ದಾರೆ ಕಾಣುತ್ತೆ. ಆದ್ರೆ ನಮ್ಗೆ ಇಲ್ಲಿ ವಿಶೇಷ ಅನ್ಸೋದು ಈಗ ನಾಳೆ ನಾಡಿದ್ದು ಈ RSS ಸಭೆ ನಡೀತಾ ಇದೆ, ಅದಕ್ಕೆ ಇವರು ಯಾರನ್ನು ಕರೆಯೋದಿಲ್ಲ. ಪ್ರಕಾಶ್ ಅಥವಾ ಬಿಜೆಪಿ ಅದು ಸಮನ್ವಯ ಸಮಿತಿಯ ಸಭೆ ನಡೀತದೆ 2 ತಿಂಗಳಿಗೂ ಸಂಬಂಧ ಇಲ್ಲ. ಈ ಸಮನ್ವಯ ಸಮಿತಿ ಸಭೆಗೆ ಇವ್ರನ್ನ ಯಾರನ್ನೂ ಕರೆಯೋದಿಲ್ವಂತೆ. ಅದು ಸಾಮಾನ್ಯವಾಗಿ RSS ನಲ್ಲಿ ಅವರೇ ನಡೆಸುವಂಥ ಸಭೆ ಇದೆ. ಆದರೆ ನಾವಿಲ್ಲಿ ಗಮನಿಸಲೇಬೇಕಾಗಿರೋದು ಏನು ಅಂತಂದರೆ, ಇವತ್ತು ಅವ್ರ ಪಾರ್ಟಿಯವರು ಓಪನ್ ಆಗಿ ಒಪ್ಕೊಳ್ಳದೇ ಇರ್ಬೋದು, ಆದರೆ ಇವತ್ತು ಸಂತೋಷ್ ಈಶ್ವರಪ್ಪನವರ ಹಿಂದೆ ಇದ್ದಾರೆ ಅಂತೇಳ ಅಲ್ಲ, ಅವ್ರು ಪಾಲ್ಗೊಳ್ತಾ ಇದ್ದಾರೆ. ಅವರು ಈಶ್ವರಪ್ಪನವರ ಹಿಂದೆ ಬಲವಾದ ಶಕ್ತಿ ಅಂತ ಹೇಳಿ ಒಳ ವಲಯಗಳು ಹೇಳ್ತವೆ, ಗೊತ್ತಾಯ್ತಾ? ಸೊ ಅದೇ ರೀತಿ ಈಗ ಇನ್ನು ಅರುಣ್ ಕುಮಾರ್ ಅನ್ನೋರು ರಾಜ್ಯದ ಉಸ್ತುವಾರಿಯಲ್ಲಿದ್ದಾರೆ. ಇದು ಸೌತ್ ಇಂಡಿಯಾ, ಯಡಿಯೂರಪ್ಪನವ್ರ ಮ್ಯಾನ್ ಅಂತ ಅದು ನಮಗೆ ಗೊತ್ತಿಲ್ಲ. ಸಂತೋಷ್ ಒಂದ್ ಕಡೆ ಇದ್ದಾರೆ, ಅರುಣ್ ಕುಮಾರ್. ಅದನ್ನ ಈಗ ಅಲ್ಲಿ ನಾಳೆ ಸಮನ್ವಯ ಸಮಿತಿ ಏನಂದ್ರೆ, ನಾಳೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಸಂಘ ಪರಿವಾರದ ಅತ್ಯಂತ ಪ್ರಮುಖವಾದ ಕವಲು ಬಿಜೆಪಿ, ಅದು ನಾಳೆ ಅಧಿಕಾರಕ್ಕೆ ಬರಬೇಕು ಅಂತ ಅನ್ನೋದು ಅವ್ರ ಆಸೆನೂ ಅಪೇಕ್ಷೆ. ಈ ಸಮನ್ವಯ ಸಮಿತಿಯಲ್ಲಿ ಅವರು ಅದನ್ನು ಮಾತಾಡದೇ ಇರಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಏನು ಅಂತಂದರೆ, ಇದು ಎಷ್ಟು ಗೊಂದಲಗಳು ಮುಂದುವರಿಯುತ್ತೋ ಕಾರ್ಯಕರ್ತರಲ್ಲಿ ಇದು ಬಹಳ ದೊಡ್ಡ ಬಿರುಕನ್ನು ಮತ್ತು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಕ್ಚುಲಿ ನಾನು ಯಾವ ಪಕ್ಷದ ಬಗ್ಗೆನೂ ಸಿಂಪತಿ ಇಲ್ಲದೇನೂ ಹೇಳ್ಬೋದಾದ ಮಾತು ಅಂತ ಹೇಳಿದ್ರೆ, BJP ಇದೇ ಹೊರತಾಗುತ್ತೆ. ಕಾರ್ಯಕರ್ತರಲ್ಲಿ ಏನು ಒಗ್ಗಟ್ಟಿರಲ್ಲ. ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ನಡೆದ APM ಚುನಾವಣೆಯಲ್ಲಿ ಹೊನ್ನಾಳಿಯಲ್ಲಿ 2 ಸೀಟು ಬ್ರಿಗೇಡು ಹೊಡೆದೇ ಬಿಟ್ಟು ತೋರ್ಸೇ ಬಿಟ್ರು ನಮ್ಮ ಸ್ಟ್ರೆಂತ್ ಏನು ಅಂತ. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್ ಏನಿದ್ದಾರೆ, ಹಿಂದುಳಿದ ವರ್ಗದವರು, ಅವರು ತಮ್ಮ ಶಕ್ತಿಯನ್ನ ತೋರಿಸೇ ಬಿಟ್ಟಿದ್ದಾರೆ ಇವಾಗಲೇ. ದಟ್ ಇಸ್ ವಾಟ್ ಐ ಬಿಲೀವ್. ಅದೇ ಈ ಕಾರ್ಯಕರ್ತರ ಒಗ್ಗಟ್ಟು ಹೊಡೆದೋದ್ರೆ ಪಕ್ಷಕ್ಕೆ ಭಾರಿ ದೊಡ್ಡ ಹೊರತಾಗುತ್ತೆ. ಪ್ರಕಾಶ್ ಕೂಡ ಇದು ಒಪ್ತಾರೆ ಅಂತ ತಿಳ್ಕೊಳ್ಳಿ. ಮತ್ತೊಂದು, ಈಗ ಅವರು ಮೊನ್ನೆ ಸಸ್ಪೆಂಡ್ ಮಾಡಿದ್ರು ಬ್ರಿಗೇಡ್ ಬಗ್ಗೆ ಮಾತಾಡಿದ್ರಲ್ಲ, ಅದು ಮುಖಂಡರು ಸಸ್ಪೆಂಡ್ ಮಾಡಿದ್ರು ವಿದೌಟ್ ಗಿವಿಂಗ್ ಎನಿ ನೋಟಿಸ್. ಬಾಕಿ ಎಲ್ಲರಿಗೆ ಮಾಡಿದ್ರು, ಅವ್ರು ನೋಟಿಸ್ ಕೊಟ್ಟರು. ಇವ್ರಿಗೆ ವಿದೌಟ್ ಅದೇನೋ ಒಂದು ಬ್ಯಾಕ್ವರ್ಡ್ ನಾವು ಏನು ಆಗುದು ತೆಗೆದು ಬಿಸಾಡೋಣ ಅಂತ ಆ ಲೆಕ್ಕದಲ್ಲಿ ಕೊಟ್ಟರು, ಗೊತ್ತಿಲ್ಲ. ಪ್ರಿಯ ವೀಕ್ಷಕರು, ಏನೇ ಇರಲಿ, ನಾಳೆ ಏನು
ಈ RSSನ ಈ ಸಮನ್ವಯ ಸಮಿತಿ ಸಭೆ ಇದೆ, ಇದು ಭಾಳ ಮಹತ್ವದ್ದು ಅನ್ನೋದು ಅನುಮಾನ ಇಲ್ಲ. ಆದರೆ 2-3 ದಿವಸಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಾಗೆ ನಾಳೆ ಸಮನ್ವಯ ಸಭೆ ನಡೆಯುತ್ತೆ, ಈಶ್ವರಪ್ಪ ಯಡಿಯೂರಪ್ಪ ಇಬ್ಬರು ಮುಖಾಮುಖಿ ಆಗ್ತಾರೆ, ಇಬ್ಬರು ಅಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಸ್ವೀಟ್ ಗಿಟ್ ತಿಂದ್ಕೊಂಡು ಒಂದಾಗ್ಬಿಡುತ್ತೆ ಅನ್ನೋ ರೀತಿಯ ಸುದ್ದಿಗಳು ಮಾಧ್ಯಮದಲ್ಲಿ ಬರ್ತಾ ಇದ್ವು. ಆದರೆ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯಲ್ಲ ಅಂತ ನಾನು ನಿನ್ನೆ ಕೂಡ ಹೇಳಿದ್ದೆ. ಈಗ ನಾಳಿನ ಸಭೆಯಲ್ಲಿ ಅವರಿಬ್ಬರನ್ನ ಕರೆದಿಲ್ಲ, ಏನು ಸಂಘದ ಉಳಿದ ಘಟಕಗಳೇನಿವೆ ಅವರೆಲ್ಲ ಕೂತು ಚರ್ಚೆ ಮಾಡ್ತಾರೆ. ಈ ಇಬ್ಬರು ನಾಯಕರಿಗೆ ಸಲಹೆ ಕೊಡ್ಬೋದು, ಸಲಹೆ ಕೊಟ್ಟರೆ ಈ ಇಬ್ಬರು ನಾಯಕರು ಅವರ ಸಲಹೆ ಕೇಳುವಷ್ಟು ಅವರಿಗೆ ವ್ಯವಧಾನ ಇದೆಯಾ, ಮುಕ್ತ ಮನಸ್ಸಿದೆಯಾ, ಅಥವಾ ಮೇಲ್ಗಡೆಯಿಂದ ಸಲಹೆ ಬರಬೇಕಾ, ನಾಗ್ಪುರದಿಂದ ಸಲಹೆ ಬರಬೇಕಾ, ಅದು ಯಾವುದೂ ಗೊತ್ತಿಲ್ಲ. ಒಂದು ಮಾತಂತೂ ನಿಜ, ನಾಳಿನ ಸಭೆ ಏನೂ ಆಗಲ್ಲ, ಸಮಸ್ಯೆ ಹೀಗೇ ಇರುತ್ತೆ. ನಾಳೆ ಏನಾಯಿತು ಅಂತ ಮತ್ತೆ ಬಂದು ಹೇಳ್ತೀವಿ. ಎಸ್, ಎನಿವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ, ಇನ್ನಷ್ಟು ಸುದ್ದಿಗಳು, ಅತಿಥಿಗಳು, ಚರ್ಚೆ, ಮಾತು. ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.